कृष्णा हरे कृष्णा कृष्ण कृष्ण हरे 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 राम 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 ಹರೇ ಹರೇ. ಯಾಕಂತ ಈಗ ಬರ್ತಾ ಇರುವಂತದ್ದು ಶಿವರಾತ್ರಿ. ಆಮೇಲೆ ಶಿವರಾತ್ರಿಯ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಶಿವ ಹೇಳಿರುವಂತಹ ರುದ್ರಗೀತೆಯ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಶಿವನ ತತ್ವ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಶಿವನ ತತ್ವ ಸಂಪೂರ್ಣ ದೀರ್ಘವಾಗಿ ಇಲ್ಲ ಆಳವಾಗಿ ಚರ್ಚೆ ಮಾಡೋದಿಲ್ಲ, ಸಂಕ್ಷಿಪ್ತವಾಗಿ ಶಿವನ ಬಗ್ಗೆ. ಅದಾದ್ಮೇಲೆ ಶಿವ ಹೇಳಿರುವಂತಹ ರುದ್ರಗೀತೆ ತುಂಬಾ ಅದ್ಭುತವಾಗಿದೆ. ಈ ರುದ್ರಗೀತೆಯನ್ನು ಯಾರು ಪಠನ ಮಾಡ್ತಾರೆ, ಇಲ್ಲ ಶ್ರವಣ ಮಾಡ್ತಾರೆ, ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಜಪ ಮಾಡ್ತಾರೆ, ಇದೇನು ಫಲ ಅಂತ ಹೇಳಿದ್ರೆ ತುಂಬಾ ಅಧಿಕವಾಗಿ ಅವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಬೆಳೀತಾರೆ. ಆಮೇಲೆ ಭಗವಂತನ ಕೃಪೆ ತುಂಬಾ ಬೇಗ ಅವರಿಗೆ ಸಿಕ್ಬಿಡುತ್ತೆ. ಇದು ಕೊನೆಯಲ್ಲಿ ಫಲಶ್ರುತಿ ನಾನು ಮೊದಲು ಓದೋದಿಲ್ಲ, ಫಲಶ್ರುತಿ ಕೊನೆಯಲ್ಲಿ ಓದ್ತೀನಿ. ಅದಕ್ಕೋಸ್ಕರ ತಾವೆಲ್ಲರೂ ಇದು ಇವತ್ತು ಮುಗಿಯೋದಿಲ್ಲ, ರುದ್ರಗೀತೆ ಮುಂದಿನ ವಾರ ಮುಗಿಯುತ್ತೆ. ಸೊ ಯಾರು ಇವತ್ತು ಬಂದಿದ್ದೀರಿ ಸಂಪೂರ್ಣ ಕೇಳಬೇಕು ಅಂತ ಹೇಳಿದ್ರೆ ಮುಂದಿನ ವಾರನೂ ಬರಬೇಕಾಗತ್ತೆ. ಆಮೇಲೆ ಶಿವನ ಬಗ್ಗೆನೂ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಬೋದು. ಅದ್ರ ಜೊತೆ ಈ ರುದ್ರಗೀತೆಯನ್ನ ಸಂಪೂರ್ಣವಾಗಿ ಇದನ್ನ ಆಳವಾಗಿ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಶ್ಲೋಕಗಳೇ ಸುಮಾರು 40-45 ಶ್ಲೋಕಗಳಿದೆ. ನಾನು ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ಒಂದೊಂದೊಂದೊಂದು ಹೇಳ್ತಾ ಹೋಗ್ತೀನಿ. ಆಮೇಲೆ ಇಲ್ಲಿ ನಾನು ಶ್ಲೋಕವನ್ನು ತೋರಿಸ್ತೀನಿ ತಮ್ಮೆಲ್ಲರಿಗೂ. ತಾವೂನು ಮಧ್ಯದಲ್ಲಿ ಶ್ಲೋಕವನ್ನ ನನ್ನ ಜೊತೆ ಹೇಳ್ಬೋದು. ಅದಾದ್ಮೇಲೆ ಆ ಶ್ಲೋಕದ ಅನುವಾದ ಮತ್ತು ಶ್ಲೋಕದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೋದು. ಅದನ್ನ ನಾವು ಚರ್ಚೆಯನ್ನು ಮಾಡೋಣ. ಎಷ್ಟು ನಾವು ಈ ರುದ್ರಗೀತೆಯನ್ನ ಸಂಪೂರ್ಣವಾಗಿ ಕೇಳ್ತೀವಲ್ಲ ಅಷ್ಟು ಮಹಿಮೆ ಇದೆ. ಸೊ ಅದಕ್ಕೋಸ್ಕರ ಧ್ಯಾನಪೂರ್ವಕವಾಗಿ ಮತ್ತು ಯಾವುದೇ ಮನಸ್ಸಿನ ವಿಚಲನೆ ಮಾಡದೆ ಆದಷ್ಟು ಏಕಾಗ್ರತೆಯಿಂದ ಕೇಳೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಶಿವನ ಆರಾಧನೆ ಯಾರೆಲ್ಲ ಮಾಡ್ತಾರೆ? ಶೈವರು ಮಾಡ್ತಾನೆ ಇದ್ದಾರೆ, ವೈಷ್ಣವರು ಶಿವನ ಆರಾಧನೆಯನ್ನ ಮಾಡ್ತಾರೆ. ಸೊ ಕೆಲವು ಬಾರಿ ಹೇಳ್ತಾರೆ ಬರೀ ಶಿವನ ಭಕ್ತರು ಮಾತ್ರ ಶಿವನ ಆರಾಧನೆ ಮಾಡ್ತಾರೆ. ಇಲ್ಲ, ವೈಷ್ಣವರಿಗೂ ಶಿವ ಅಂತ ಹೇಳಿದ್ರೆ ತುಂಬಾ ಶಿವ, ಶಂಕರ, ರುದ್ರ ಎಲ್ಲ ಒಂದೇ ಒಬ್ಬರೇ ವ್ಯಕ್ತಿ, ಆದ್ರೆ ಹೆಸರುಗಳು ಬೇರೆದಿದೆ. ಆದ್ರೆ ಇವರ ಎಲ್ಲರ ಆರಾಧನೆ ಸಂಪೂರ್ಣ ಜಗತ್ತು ಮಾಡ್ತಾ ಇದೆ. ರುದ್ರ ಹೇಗೆ ನಮಗೂ ರುದ್ರನಿಗೂ ಯಾವ ರೀತಿಯ ಸಂಬಂಧ ಇದೆ? ಭಗವಂತ ಹೇಳ್ತಾ ಇದ್ದಾರೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಹೌದಲ್ಲ? ಇದರ ಅರ್ಥ ಏನು? ಎಲ್ಲಾ ಜೀವಿಗಳು ನನ್ನ ಅಂಶ ಅಂತ ಹೇಳ್ತಾ ಇದ್ದಾರೆ. ಸರಿ ಅಲ್ಲ? ಹಾಗಿದ್ರೆ ರುದ್ರನಿಗೂ ಶಿವನಿಗೂ ನಮ್ಮೆಲ್ಲರಿಗೂ ಏನು ಸಂಬಂಧ? ಇದು ನಾವೆಲ್ಲರೂ ಭಗವಂತ ಕೃಷ್ಣ ಹೇಳ್ತಾ ಇದ್ದಾರೆ ಮಮೈವಾಂಶ, ಎಲ್ಲ ನನ್ನ ಅಂಶ ಅಂತ. ರುದ್ರ ಮತ್ತು ಪಾರ್ವತಿ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರ ತಂದೆ ತಾಯಿ. ನಮ್ಮೆಲ್ಲರಿಗೂ ಈ ಭೌತಿಕ ಶರೀರ ಸಿಕ್ಕಿದೆ ಅಂತ ಹೇಳಿದ್ರೆ ಇದೆಲ್ಲರೂ ಹೇಗೆ ಈ ಭೌತಿಕ ಜಗತ್ತಿನಲ್ಲಿ ನಮ್ಮೆಲ್ಲರಿಗೂ ಶರೀರವನ್ನು ಕೊಟ್ಟಿರುವಂತಹ ತಂದೆ ತಾಯಿ ಯಾರು ಅಂತ ಹೇಳಿದ್ರೆ ರುದ್ರ ಮತ್ತು ರುದ್ರಾಣಿ, ಶಿವ ಮತ್ತು ಪಾರ್ವತಿ. ಅದಕ್ಕೋಸ್ಕರ ಅವರು ನಮ್ಮ ತಂದೆ ತಾಯಿಯ ಸ್ಥಾನದಲ್ಲೇ ಇದ್ದಾರೆ. ಹೇಗೆ ರಾಧಾರಾಣಿ ಮತ್ತು ಕೃಷ್ಣ ಇದ್ದಾರೆ, ಇಲ್ಲ ಲಕ್ಷ್ಮೀನಾರಾಯಣ ಇದ್ದಾರೆ, ಅದೇ ರೀತಿ. ಆದ್ರೆ ಸ್ವಲ್ಪ ಇದರನ್ನ ಇನ್ನೂ ಆಳವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಚರ್ಚೆನ ಮಾಡೋಣ, ಶಿವನ ತತ್ವ ಏನು ಅಂತ ಹೇಳಿ. ಇದಕ್ಕಿಂತ ಮುಂಚೆ ಹೇಗೆ ಶಿವ ಸ್ವಯಂ ಅವರು ಹೇಳ್ತಾರೆ ಈ ರುದ್ರಗೀತೆನಲ್ಲಿ ಅವರ ಸ್ಥಾನ ಏನು. ಆಮೇಲೆ ಅವರು ವೈಷ್ಣವರನ್ನ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ, ಅವರ ಭಕ್ತರನ್ನ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ, ಅವನನ್ನ ಆರಾಧನೆ ಮಾಡೋರು ಯಾವ ದೃಷ್ಟಿಕೋನದಲ್ಲಿ ಶಿವನನ್ನ ಬಂದು ಆರಾಧನೆ ಮಾಡ್ತಾರೆ, ಯಾವ ಭಾವನೆಗಳಿಂದ ಆರಾಧನೆ ಮಾಡ್ತಾರೆ, ಇವೆಲ್ಲವೂ ಸ್ವಯಂ ರುದ್ರನೇ ಹೇಳ್ತಾ ಇದ್ದಾರೆ. ಇದನ್ನ ನಾವು ಶ್ರೀಮದ್ ಭಾಗವತದ 4ನೇ ಸ್ಕಂದದ 24ನೇ ಅಧ್ಯಾಯ 4th canto 24th ಚಾಪ್ಟರ್ ಈ ರುದ್ರಗೀತೆ ಅನ್ನುವಂತ ಈ ಅಧ್ಯಾಯವನ್ನ ನಾವು ಚರ್ಚೆ ಮಾಡೋಣ. ಧ್ರುವ ಮಹಾರಾಜರ ಕಥೆನೂ ಇದೇ ಸ್ಕಂದದಲ್ಲಿ ಬರುತ್ತೆ. ಧ್ರುವ ಮಹಾರಾಜರು ಅವರ ವಂಶದಲ್ಲಿ ಬರ್ತಾ ಇರುವಂತಹ ಪ್ರಾಚೀನ ಬರ್ಹಿಷತ್ ಅಂತ ಹೇಳ್ತಾರೆ. ಈಗ
ನಾನು ಕೆಲವು ಹೆಸರುಗಳನ್ನ ಹೇಳ್ತಾ ಇರ್ತೇನೆ, ನೀವೆಲ್ಲರೂ ನಪ್ಪ ಕಟ್ಕೊಂಡಿರ್ಬೇಕು. ನಾನು ಮತ್ತೆ ಕೇಳ್ತೇನೆ, ಯಾರ ವಂಶದಲ್ಲಿ ಬರ್ತಾ ಇದಾರೆ? ಧ್ರುವ ಮಹಾರಾಜನ ವಂಶದಲ್ಲಿ ಬರ್ತಾ ಇದಾರೆ. ರಾಜನ ಹೆಸರೇನಲ್ಲದೆ ಪ್ರಾಚೀನ ಬರ್ಹಿಷತ್. ಇವನ ಪೃಥು ಮಹಾರಾಜರ ಅವರ ಲಿನಿಯೇಜ್, ಅವರ ವಂಶಜದಲ್ಲಿ ಬರ್ತಾ ಇದ್ದಾರೆ. ಅದಾದ್ಮೇಲೆ ಪ್ರಾಚೀನ ಬರ್ಹಿಷತ್ ಅವನ ಮಕ್ಕಳು ಇದ್ರು 10 ಪುತ್ರರು. ಹೆಸರು ಪ್ರಚೇತ ಅಂತ. ಏನು? ಪ್ರಚೇತ. ಈ 10 ಮಕ್ಕಳಿದಾರಲ್ಲ, ತುಂಬಾ ಧರ್ಮಶಾಲಿಗಳು, ಶೀಲವಂತರು, ಈ ಎಲ್ಲಾ ಗುಣಗಳನ್ನ ಅವರು ಹೊಂದಿದ್ರು. ಸಾಮಾನ್ಯವಾಗಿ ಆಸ್ತಿ, ಅಂತಸ್ತು, ಸಂಪತ್ತು, ವಿದ್ಯೆ ಎಲ್ಲ ಬಂದ್ಬಿಡುತ್ತೆ ಕೆಲವು ಬಾರಿ. ಆದ್ರೆ ಗುಣಗಳು ಹೇಗ್ ಬರುತ್ತೆ? ಆಸ್ತಿ ಬರ್ಬೇಕು ಅಂದ್ರೆ ಏನ್ ಮಾಡುತ್ತಾರೆ? ದುಡಿತಾರೆ, ಆಸ್ತಿ ಬಂದ್ಬಿಡುತ್ತೆ. ಆಮೇಲೆ ವಿದ್ಯೆ ಕಲಿಬೇಕು ಅಂತ ಹೇಳಿದ್ರೆ ಎಲ್ಲಾದ್ರೂ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ಬಿಡ್ತಾರೆ, ಬಂದ್ಬಿಡುತ್ತೆ, ಡಿಗ್ರಿಗಳು ಬಂದ್ಬಿಡುತ್ತೆ. ಆದ್ರೆ ಗುಣಗಳು ಹೇಗ್ ಬರುತ್ತೆ? ಯಾರಾದ್ರೂ ಹೇಳ್ಬೋದು? ಒಂದು ಅವರ ಸಹವಾಸದಿಂದ, ಬೇರೆ ಯಾರ ಜೊತೆ ಅವರು ಸಹವಾಸ ಮಾಡ್ತಾ ಇದ್ದಾರೆ, ಮತ್ತೆ ವಾತಾವರಣ. ವೆರಿ ಗುಡ್. ಆಮೇಲೆ ಯಾರು ಭಕ್ತಿ ಜಪ ಮಾಡ್ತಾನೆ, ಮತ್ತೆ ಆಯ್ತು, ಸಂಸ್ಕಾರಗಳು, ಬೇರೆ ಬೇರೆ ರೀತಿಯ ಸಂಸ್ಕಾರಗಳಿದೆ, ಆ ಸಂಸ್ಕಾರಗಳಿಂದ ಗುಣ ಬರುತ್ತೆ. ಇಲ್ಲಿ ಪ್ರಚೇತರ ಹುಟ್ಟಿದ ತಕ್ಷಣ ಅವ್ರ ಅಪ್ಪನಿಗೆ ಅನ್ನಿಸ್ತಾ ಇತ್ತು ರಾಜರಿಗೆ, ಈಗ ಮಕ್ಕಳಿಗೆಲ್ಲರಿಗೂ ನಾನು ರಾಜ್ಯಭಾರವನ್ನು ವಹಿಸ್ಬೇಕು. ಆ ವಹಿಸೋದಕ್ಕಿಂತ ಮುಂಚೆ ಅವ್ರಿಗೆ ಗುಣಗಳನ್ನು ಹೊಂದಿರೋದು ಮುಖ್ಯ. ಗುಣಗಳು ಹೊಂದಿಲ್ಲ ಅಂತ ಹೇಳಿದ್ರೆ ಬರೀ ದುಡ್ಡು ಕೈಗೆ ಸಿಕ್ಬಿಟ್ರೆ, ಆದ್ರೆ ಒಳ್ಳೆ ಗುಣಗಳಿಲ್ಲ, ಏನಾಗ್ಬಿಡುತ್ತೆ? ಅದೆಲ್ಲ ಅವರು ಕಳ್ಕೊಂಡ್ಬಿಡ್ತಾರೆ. ಅದನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆದ್ರೂ ಒಳ್ಳೆ ಗುಣಗಳು, ಸಂಸ್ಕಾರ ಇರ್ಬೇಕು, ಹೌದಲ್ಲ? ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ರಾಜ್ಯದ ಆಡಳಿತ ಕೊಡೋಕ್ಕಿಂತ ಮುಂಚೆ ಅವ್ರಿಗೆ ತರಬೇತಿ ಕೊಡ್ತಾ ಇದ್ರು, ಟ್ರೈನಿಂಗ್ ಎಲ್ಲಿ ಕೊಡ್ತಾ ಇದ್ರು? ಗುರುಕುಲದಲ್ಲಿ ಕೊಡ್ತಾ ಇದ್ರು. ಆಗ ಗುರುಕುಲದಲ್ಲಿ ಟ್ರೈನಿಂಗ್ ಸಿಕ್ಕದ ಮೇಲೆ ಅವ್ರಿಗೆ ಎಷ್ಟೋ ಬಾರಿ, ಕೆಲವು ಬಾರಿ ಅವರುಗಳು ತಪಸ್ಸೆ ಮಾಡೋದಕ್ಕೆ ಹೋಗ್ತಾ ಇದ್ರು. ಈಗ ಹಿರಣ್ಯಕಶಿಪುಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂದಿದ್ದು? ತಪಸ್ಸಿನಿಂದ. ಕೆಲವು ಬಾರಿ ಅಂದ್ಕೊಳ್ತಾರೆ ಶಕ್ತಿ ಬೇಕು, ಆದ್ರೆ ಶಕ್ತಿಗೆ ತಕ್ಕಂತೆ ತರಬೇತಿನೂ ಬೇಕು, ತಪಸ್ಸೆನೂ ಬೇಕು, ಹೌದಲ್ಲ? ಕೆಲವು ಬಾರಿ ನಮ್ಗೆಲ್ಲರಿಗೂ ಅನ್ಸುತ್ತೆ ಸಂಪೂರ್ಣ ನೋಡಿ, ಹಿರಣ್ಯಕಶಿಪು ಅಷ್ಟು ತುಂಬಾ ಕಠೋರವಾದಂತ ತಪಸ್ಸೆ ಮಾಡ್ದ. ತಪಸ್ಯ ಮಾಡಿ ಅವನ್ಗೆ ಅಷ್ಟೊಂದು ಶಕ್ತಿ ಬಂತು. ತಪಸ್ಯ ಅಂತ ಹೇಳಿದ್ರೆ ಏನ್ ಮಾಡ್ದ ಅವನು? ಅವನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಭಗವಂತನಲ್ಲಿ ಅವನು ಏಕಾಗ್ರತೆಯನ್ನ ಮಾಡಿ ಜಪವನ್ನ ಮಾಡಿದ್ರು. ಆದ್ರಿಂದ ಏನ್ ಸಿಕ್ತ ಅವನ್ಗೆ? ಅಗಾಧವಾದಂತ ಶಕ್ತಿ. ಎಷ್ಟು ಶಕ್ತಿ ಅಂತ ಹೇಳಿದ್ರೆ, ಸಂಪೂರ್ಣ ಬ್ರಹ್ಮಾಂಡದಲ್ಲಿ 3 ಜನ ಅವರ ಅಧೀನದಲ್ಲಿ ಇರ್ಲಿಲ್ಲ. ಯಾರು? ಬ್ರಹ್ಮ, ಶಿವ ಮತ್ತು ವಿಷ್ಣು. ಈ 3 ಜನ ಅವರ ಅಧೀನದಲ್ಲಿ ಇರಲಿಲ್ಲ. ಸಂಪೂರ್ಣ ಜಗತ್ತು, ಬ್ರಹ್ಮಾಂಡನೇ ಅವರ ಅಧೀನದಲ್ಲಿತ್ತು. ಅಷ್ಟೊಂದು ಶಕ್ತಿ. ಅವರು ಮನಸ್ಸಿಗೆ ಬಂದ್ರೆ ಸೂರ್ಯ ಎದ್ದಿರೋದು, ಉದಯ ಆಗಿರೋದು, ಅಸ್ತಮ ಆಗ್ತಾ ಇದ್ರು. ಆಮೇಲೆ ಇವತ್ತು ಅನ್ನಿಸ್ತದೆ, ಈಗ ನನಗೆ ಎದೊಳ್ಬೇಕು, ಸೂರ್ಯ ಎದೊಳ್ತಾ ಇದ್ರು. ಈಗ ಈ ವಾತಾವರಣ ಚೆನ್ನಾಗಿಲ್ಲ, ಬೇರೆ ವಾತಾವರಣ ಇರಬೇಕು. ಎಲ್ಲವೂ ಅವನ ಆಡಳಿತದಲ್ಲಿ ನಡೀತದೆ. ಅಷ್ಟೊಂದು ಶಕ್ತಿ. ಹೇಗೆ? ಅವ್ರು ಮಾಡಿದ ತಪಸ್ಸಿನಿಂದ. ಆದ್ರೆ ಅದೇ ಶಕ್ತಿ ಅಷ್ಟೊಂದೆಲ್ಲ ಮಾಡಿದ್ರು ಕೊನೆಗೆ ಆ ಒಂದು ಬಾಲಕನಿಂದ ಅವನಿಗೆ ಅಷ್ಟೊಂದು ಭಯ. ಆ ಒಂದು ಬಾಲಕನಿಗೆ ಅಷ್ಟೊಂದು ತಪಸ್ಸೇನೂ ಮಾಡಿಲ್ಲ, ಅಷ್ಟೊಂದು ಶಕ್ತಿಯನ್ನು ಗಳಿಸಿಲ್ಲ. ಆದ್ರೂ ಅವನ ಸಣ್ಣ ಒಂದು 5 ವರ್ಷದ ಬಾಲಕವನ್ನ ನೋಡಿ ಇವ್ನಿಗೆ ಅಷ್ಟೊಂದು ಭಯ ಆಗ್ತಾ ಇತ್ತು. ಪ್ರತಿದಿನ ರಾತ್ರಿ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಯಾಕೆಂದ್ರೆ ಅವನಲ್ಲಿದ್ದಂತ ಶಕ್ತಿ ಯಾವುದು? ವಿಷ್ಣುವಿನ ಶಕ್ತಿ. ಅದು ಭಕ್ತಿಯ ಶಕ್ತಿ. ಇದು ತಪಸ್ಸೆ ಮಾಡಿರುವಂತ ಶಕ್ತಿ. ಈ ತಪಸ್ಸಿನಿಂದ ಎಷ್ಟೊಂದು ಶಕ್ತಿ ಬಂತು. ಆದ್ರೆ ಕೆಲವೇ ವರ್ಷಗಳಲ್ಲಿ ಆ ಹಿರಣ್ಯಕಶಿಪು ಕಳ್ಕೊಂಡ್ಬಿಟ್ಟ. ಯಾಕೆ? ಯಾವುದನ್ನ ನಿಯಂತ್ರಣ ಮಾಡಿ ಅಷ್ಟೊಂದು ಶಕ್ತಿ ಪಡ್ಕೊಂಡ, ಅದೇ ನಿಯಂತ್ರಣವನ್ನ ಕಳ್ಕೊಂಡು
ಆ ಶಕ್ತಿನಲ್ಲಿ ಕಳ್ಕೊಂಡ್ಬಿಟ್ಟ. ಈಗ ನಮಗ್ ಗೊತ್ತಾಗತ್ತೆ, ಪ್ರಚೇತರು ಅಷ್ಟೇ, ಅವ್ರಿಗೆ ಅವ್ರ ತಂದೆಗೆ ಅನ್ನಿಸ್ತು ಇವ್ರಿಗೆ ಈ ರಾಜ್ಯದ ಆಡಳಿತ ಕೊಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಇವ್ರನ್ನ ಇವ್ರಿಗೆ ತಪಸ್ಸೆ ಮಾಡೋದಕ್ಕೆ ಕಳಿಸ್ಬೇಕು ಅಂತ. ಅವರೆಲ್ಲರೂ ಏನ್ ಮಾಡಿದ್ರು, ಅವ್ರ ತಂದೆಗೆ ನಮಸ್ಕಾರ ಮಾಡಿ ಅವರೆಲ್ಲರೂ ಅರಣ್ಯಕ್ಕೆ ಹೋದ್ರು. ಏನ್ ಮಾಡೋದಕ್ಕೆ? ತಪಸ್ಸೆ ಮಾಡೋದಕ್ಕೆ. ಯಾರು ಹೋಗಿದ್ದು? ಪ್ರಚೇತರು. ಯಾರು ಹೇಳಿದ್ದು? ಅವ್ರ ತಂದೆ ಹೆಸರೇನು? ಪ್ರಾಚೀನ ಮಹರ್ಷಿ. ವೆರಿ ಗುಡ್. ಇಲ್ಲಿ ತನಕ ಈಗ ಇವರು ತಪಸ್ಸೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಅರಣ್ಯದಲ್ಲಿ ಒಂದು ತುಂಬಾ ಸುಂದರವಾಗಿರುವಂತ ಅಲ್ಲಿ ಒಂದು ಕೊಳ ಕಾಣಿಸುತ್ತೆ. ತುಂಬಾ ಸುಂದರವಾದಂತ ವಾತಾವರಣ. ತಕ್ಷಣ ಏನಾಗುತ್ತೆ, ಅಲ್ಲಿ ಇವ್ರು ಹೋಗ್ತಾ ಇರುವಾಗ ತಕ್ಷಣ ಆ ಕೊಳದಿಂದ ಶಿವನ ದರ್ಶನ ಆಗ್ಬಿಡುತ್ತೆ. ಇವರು ಶಿವನನ್ನ ಪ್ರಾರ್ಥನೆ ಮಾಡಿ ಕರೆದೂ ಇಲ್ಲ, ಆದ್ರೂ ಶಿವನನ್ನ ದರ್ಶನ ಆಗ್ಬಿಡುತ್ತೆ. ನೀವು ಹೋಗ್ತಾ ಇದ್ದೀರಿ, ನಾವು ಎಷ್ಟೋ ಬಾರಿ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ಬೇರೆ ಬೇರೆ ಕಡೆಗೂ ಹೋಗ್ತಾ ಇರ್ತೀವಿ. ಆದ್ರೆ ನಮ್ಗೆ ಒಂದು ಬಾರಿನೂ ಈ ರೀತಿ ಆಗಿಲ್ಲ. ಇವ್ರು ಪ್ರಚೇತರು ಹೋಗ್ತಾ ಇದ್ರು, ಆದ್ರೆ ತಕ್ಷಣ ಶಿವನ ದರ್ಶನ ಆಗೋಯ್ತು. ಅದಾದ್ಮೇಲೆ ಶಿವ ಇವರಿಗೆ ರುದ್ರಗೀತೆಯನ್ನು ಹೇಳ್ಕೊಡ್ತಾರೆ. ಇದಾದ್ಮೇಲೆ ಅವರು ಅದನ್ನ ಧ್ಯಾನ ಮಾಡಿ ಜಪ ಮಾಡಿ ಅವರು ವಿಷ್ಣುವಿನ ಸಾಕ್ಷಾತ್ಕಾರ ಪಡ್ಕೊಳ್ತಾರೆ. ಅದಾದ್ಮೇಲೆ ಅವರು ತುಂಬಾ ಅದ್ಭುತವಾದಂತ ಈ ಭೌತಿಕ ಜಗತ್ತಿನಲ್ಲೂ ತುಂಬಾ ಸಂಪತ್ತು ಇತ್ತು, ಆಮೇಲೆ ಭಕ್ತಿಯನ್ನು ಬೆಳೆಸ್ಕೊಂಡ್ರು, ಆಮೇಲೆ ಕೊನೆಗೆ ಅವರು ಭಗವಂತನ ಧಾಮಕ್ಕೆ ಹೋದ್ರು. ಈ ರೀತಿ ಹೇಳಿ ರುದ್ರಗೀತೆ ಮುಗಿಯುತ್ತೆ. ಹರೇ ಕೃಷ್ಣ. ನಿಮ್ಮೆಲ್ಲರ ಪ್ರಶ್ನೆ ಏನಿರುತ್ತೆ? ಏನಾದ್ರು ಇದೆ? ಏನಾದ್ರು ಪ್ರಶ್ನೆ ಇದೆ? ಏನು ಪ್ರಶ್ನೆ ಇಲ್ಲ? ಇದೇ ಪ್ರಶ್ನೆ ಅಲ್ಲಿ ಕೂತ್ಕೊಂಡಿದ್ದಂತಹ ವಿದುರ ಮೈತ್ರೇಯರಿಗೆ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಭಾಗವತದಲ್ಲಿ ಮೈತ್ರೇಯ ಋಷಿ ಇಲ್ಲ ಶುಕದೇವ ಗೋಸ್ವಾಮಿ ಸಾಮಾನ್ಯವಾಗಿ ಅವರು ಕಥೆಯನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬಿಡ್ತಾ ಇದ್ರು. ಆದ್ರೆ ಅಲ್ಲಿದ್ದಂತಹ ಆಡಿಯನ್ಸ್ ಇದ್ರಲ್ಲ, ಎಷ್ಟು ಉತ್ಸಾಹ, ಉತ್ಸುಕತೆ, ಕುತೂಹಲ, ಹಸಿವು ಅಂತ ಹೇಳಿದ್ರೆ ಅವರು ಒಂದ್ಸಲ ಹೇಳಿದ್ದನ್ನ ಎಲಾಬ್ರೇಟ್ ಮಾಡಿ. ಕೃಷ್ಣ ಲೀಲೆನಲ್ಲೂ ಅಷ್ಟೇ ಅದೇ ರೀತಿ ನಾವು ಎಷ್ಟೋ ಬಾರಿ ಭಾಗವತದಲ್ಲಿ ನೋಡ್ತೀವಿ. ಇಲ್ಲಿ ಎಷ್ಟು ಹೇಳಿ ಮೈತ್ರೇಯ ಮುಗಿಸ್ತಾ ಇದ್ರು, ಆದ್ರೆ ತಕ್ಷಣ ವಿದುರರು ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರೆ ನಾನು ಓದ್ತೇನೆ ನೋಡಿ. ವಿದುರನು ಮೈತ್ರೇಯರನ್ನು ಕೇಳಿದನು. ಏನು? ಪ್ರಿಯ ಬ್ರಾಹ್ಮಣರೇ, ಪ್ರಚೇತರು ದಾರಿಯಲ್ಲಿ ಶಿವನನ್ನು ಸಂಧಿಸಿದುದು ಏಕೆ? ಅವರ ಭೇಟಿ ಹೇಗೆ ಆಯಿತು? ಅವರ ವಿಷಯದಲ್ಲಿ ಶಿವನು ಸಂತುಷ್ಟನಾದುದು ಏಕೆ? ಅವನು ಹೇಗೆ ಉಪದೇಶವನ್ನು ನೀಡಿದನು? ಇದನ್ನೆಲ್ಲ ದಯವಿಟ್ಟು ನನಗೆ ಹೇಳಿ. ನಿಶ್ಚಿತವಾಗಿ ಅಂತಹ ಮಾತುಗಳು ಮುಖ್ಯವಾದವು. ನನ್ನ ಮೇಲೆ ನೀವು ದಯೆ ತೋರಿಸಿ ಅವುಗಳನ್ನು ವರ್ಣಿಸಬೇಕೆಂದು ಆಶಿಸುತ್ತೇನೆ. ನೋಡಿ, ಎಷ್ಟೊಂದು ಪ್ರಶ್ನೆಗಳು ಕೇಳಿದ್ರು. ಹೌದಲ್ಲ? ಅಂದ್ರೆ ನಮಗೆ ಭಾಗವತದಲ್ಲಿ ರುಚಿ ಇಲ್ಲ, ಬೇರೆ ಗ್ರಂಥಗಳನ್ನ ಓದೋದ್ರಲ್ಲಿ ರುಚಿ ಯಾವಾಗ ಬರುತ್ತೆ? ಯಾವಾಗ ಬರುತ್ತೆ? ಸೇವಾ ಮಾಡ್ಬೇಕು, ಅದ್ರ ಜೊತೆನು ಕುತೂಹಲ ಇರಬೇಕು. ಹೌದಲ್ಲ? ಈಗರ್ನೆಸ್, ಆಗ್ಲೇ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿ, ಪ್ರಭುಪಾದರು ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ, ಭಕ್ತ ಮತ್ತು ಭಗವಂತನ ನಡುವೆ ಅಥವಾ ಶ್ರೇಷ್ಠ ಭಕ್ತರ ನಡುವೆ ಮುಖ್ಯವಾದ ಮಾತುಕತೆಗಳು ಆದಾಗ ಅವುಗಳನ್ನು ಕೇಳಲು ಪ್ರತಿಯೊಬ್ಬ ವ್ಯಕ್ತಿಯು ಅತ್ಯಂತ ಕುತೂಹಲಿಯಾಗಿರಬೇಕು. ಏನಾಗಿರ್ಬೇಕು? ನಾವು ಕುತೂಹಲ ಇರಬೇಕು. ಕುತೂಹಲ ಇಲ್ಲ ಅಂತ ಹೇಳಿದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಮತ್ತೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಈಗ ನಾವು ತಿಳ್ಕೊಂಡಿರ್ತೀವಿ, ಆಮೇಲೆ ಕೆಲವು ಬಾರಿ ನಾವು ಮತ್ತೆ ಮರ್ತೋಗ್ಬಿಡ್ತೀವಿ. ಯಾಕೆ ಮರ್ತೋಗ್ತೀವಿ ಅಂತ ಹೇಳಿದ್ರೆ ಅಷ್ಟೊಂದು ಕುತೂಹಲ ಇಲ್ಲ. ಅದಕ್ಕೋಸ್ಕರ ಕುತೂಹಲವನ್ನು ಬೆಳೆಸ್ಕೊಳ್ಬೇಕು. ಯಾಕೆಂದ್ರೆ ಇದೇ ನಿಜವಾದ ಜ್ಞಾನ. ಈ ಜ್ಞಾನವನ್ನು ಪಡ್ಕೊಂಡಿದ್ರೆ ನಾವು ಏನಾಗ್ಬಿಡುತ್ತೆ, ಈ ಸಂಪೂರ್ಣ ಭೌತಿಕ ಜಗತ್ತಿನಿಂದ ನಾವು ಪರೆಯಾಗೋದಕ್ಕೆ ತುಂಬಾ ಸಾಧ್ಯ ಆಗುತ್ತೆ. ಈಗ
ಮುಂದೆ ಅವ್ರು ಮತ್ತೆ ಕೇಳ್ತಾ ಇದಾರೆ, ಈಗ ವಿದುರ ಮತ್ತೆ ಹೇಳ್ತಾ ಇದಾರೆ, ಓ ಬ್ರಾಹ್ಮಣ ಶ್ರೇಷ್ಠರೇ, ಈ ಭೌತಿಕ ಶರೀರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜೀವಿಗಳಿಗೆ ಶಿವನೊಡನೆ ಸಾಕ್ಷಾತ್ ಸಂಪರ್ಕವನ್ನು ಪಡೆಯುವುದು ಅತ್ಯಂತ ಕಷ್ಟ. ಭೌತಿಕ ಆಸಕ್ತಿಗಳಿಂದ ಮಹರ್ಷಿಗಳು ಕೂಡ ಅವನೊಡನೆ ಪ್ರತ್ಯಕ್ಷ ಸಂಪರ್ಕ ಪಡೆಯಲು ಯಾವಾಗಲೂ ಧ್ಯಾನದಲ್ಲಿ ತಲ್ಲೀನರಾಗಿರುತ್ತಾರೆ. ಆದರೂ ಅದು ಸಾಧ್ಯವಾಗುವುದಿಲ್ಲ. ಶಿವನ ದರ್ಶನ ಸಾಮಾನ್ಯವಾಗಿ ಆಗೋದಿಲ್ಲ. ಬರೀ ಶಿವ ಯಾರು, ದೇವತೆಗಳು ಯಾರು, ಅವ್ರ ದರ್ಶನ ಆಗೋದು ಕಷ್ಟ. ಯಾಕೆ ಹೇಳ್ತಾರೆ, ಕಲಿಯುಗದಲ್ಲಿ ಯಾರು ಈ ಭೂಮಿಯನ್ನ ಸ್ಪರ್ಶ ಮಾಡೋದಕ್ಕೆ ಇಷ್ಟ ಇಲ್ಲ. ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ, ನಾನು ಅಮೆರಿಕ ಭೂಮಿಯನ್ನ ಸ್ಪರ್ಶ ಮಾಡ್ಬೇಕು ಅಂತ. ಆದ್ರೆ ಅಂತ ದೇವತೆಗಳು ಯಾರು ಸ್ಪರ್ಶ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಭಾರತ ದೇಶದಲ್ಲೂ ಅವರು ಬರೋದಿಲ್ಲ, ಈಗ ಕಲಿಯುಗದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ? ಅಧರ್ಮಗಳು ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಭೌತಿಕ ಈ ಶರೀರದಲ್ಲಿ ಇರುವಂತಹ ಜೀವಿಗಳಿಗೆ ಭಗವಂತನ ಶಿವನ ಸಾಕ್ಷಾತ್ಕಾರ ಸಾಮಾನ್ಯವಾಗಿ ಆಗೋದಿಲ್ಲ. ಈಗ ಹಾಗಿದ್ರೆ ಸಾಮಾನ್ಯವಾಗಿ ಆಗೋದಿಲ್ಲ ಅಂತ ಹೇಳಿದ್ರೆ ಪ್ರಚೇತರು ಇನ್ನು ತಪಸ್ಸೆ ಮಾಡೂ ಇಲ್ಲ, ತಪಸ್ಸೆ ಮಾಡೋದಕ್ಕೆ ಇನ್ನು ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಶಿವನ ಪ್ರತ್ಯಕ್ಷ ಆಗ್ಬಿಟ್ರು. ಎಷ್ಟೋ ಬಾರಿ ವರ್ಷಾಂತಗಳ ಅವರು ಯೋಗಿಗಳೆಲ್ಲ ಕುತ್ಕೊಂಡಿದ್ದಾರೆ ಹಿಮಾಲಯದಲ್ಲಿ, ಓಂ ನಮಃ ಶಿವಾಯ ಅವ್ರ ಜಪ ಮಾಡ್ತಾ 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 ಕುತ್ಕೊಂಡಿದ್ದಾರೆ. ಆದ್ರೂ ಶಿವನ ದರ್ಶನ ಆಗ್ತಾ ಇಲ್ಲ. ಕೆಲವು ಬಾರಿ ಜನ್ಮಗಳಾಗೋಗ್ಬಿಡುತ್ತೆ. ಹಾಗಿದ್ರೆ ಈ ಪ್ರಚೇತರಿಗೆ ಅದೇ ಯಾಕೆ ಅಷ್ಟು ಬೇಗ ದರ್ಶನ ಆಯ್ತು? ಅದ್ರ ಈ ಪ್ರಶ್ನೆಗೆ ಉತ್ತರ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಪ್ರಭುಪಾದರು ಕೆಲವು ಹೇಳ್ತಾ ಇದ್ದಾರೆ, ನಾನು ಓದ್ತೀನಿ, ನೀವು ಕೇಳಿಸ್ಕೊಳ್ಳಿ. ಇದೆಲ್ಲ ರುದ್ರಗೀತೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಇದನ್ನೆಲ್ಲ ನಾವು ಬ್ಯಾಕ್ ಗ್ರೌಂಡ್ ಸರಿಯಾಗಿ ಗೊತ್ತಿದ್ರೆ ನಮಗೆ ರುದ್ರಗೀತೆಯನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಕ್ಷಮತೆ ಇರುತ್ತೆ, ಹೌದಲ್ಲ? ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದಾದರೊಂದು ವಿಶೇಷ ಕಾರಣ ಇಲ್ಲದೆ ಶಿವ ಅವತರಣ ಸಾಧಾರಣ ಮನುಷ್ಯನಿಗೆ ಸಾಕ್ಷಾತ್ ದರ್ಶನ ಅತ್ಯಂತ ಕಠಿಣ ಆಗೋದಿಲ್ಲ. ಆದರೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಶಿವನು ಅವತರಿಸುತ್ತಾನೆ. ಕಲಿಯುಗದಲ್ಲಿ ಶಿವ ಅವತರಣ ಆಗಿತ್ತು, ಶಿವ ಅವತರಣ ಆಗಿದ್ರು ಕಲಿಯುಗದಲ್ಲಿ ಆಗಿದ್ದಾರೆ ಇಲ್ಲ? ಆಗಿದ್ದಾರೆ. ಹೇಗೆ? ಎಲ್ಲಿ? ಹಿಮಾಲಯದಲ್ಲಿ. ಹೇಳ್ತಾರೆ, ಕಲಿಯುಗದಲ್ಲಿ ಆದಿಶ್ರೀ ಶಂಕರಾಚಾರ್ಯ ಅವರು ಕಲಿಯುಗದಲ್ಲಿ ಶಿವನ ಅವತಾರದಲ್ಲೇ ಬಂದಿದ್ದಾರೆ. ಯಾಕೆ, ಹೇಗೆ ಗೊತ್ತಾಗುತ್ತೆ ಆದಿಶಂಕರಾಚಾರ್ಯ ಶಿವ ಅವತಾರ ಅಂತ ಹೇಳಿ? ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನು ಹೇಳ್ತಾರೆ? ಮಾಯಾವಾದಂ ಅಸತ್ ಶಾಸ್ತ್ರಂ ಪ್ರಚ್ಛನ್ನಂ ಬೌದ್ಧ ಮುಚ್ಚತೆ ಕಲೌ ಬ್ರಾಹ್ಮಣ ರೂಪಿಣ ಮಯೈವ ವಿಹಿತಂ ದೇವಿ. ಯಾರಿಗೆ ಹೇಳ್ತಾ ಇದಾರೆ? ಇದು ಶಿವ ಪಾರ್ವತಿಗೆ ಹೇಳ್ತಾ ಇದಾರೆ. ಮಯೈವ ವಿಹಿತಂ ದೇವಿ, ಶಿವ ಪಾರ್ವತಿಗೆ ಹೇಳ್ತಾ ಇದಾರೆ, ನಾನು ಕಲಿಯುಗದಲ್ಲಿ ಕಲೌ ಬ್ರಾಹ್ಮಣ ಮೂರ್ತಿನ, ನಾನು ಕಲಿಯುಗದಲ್ಲಿ ಬ್ರಾಹ್ಮಣ ರೂಪದಲ್ಲಿ ಬರ್ತೀನಿ. ಏನ್ ಮಾಡೋದಕ್ಕೆ? ಮಾಯಾವಾದಂ ಅಸತ್ ಶಾಸ್ತ್ರಂ ಪ್ರಚ್ಛನ್ನಂ ಬೌದ್ಧ ಮುಚ್ಚತೆ ಅಂದರೆ ಈ ಬೌದ್ಧ ಧರ್ಮ ಇದೆಯಲ್ಲ ಅದನ್ನ ನಾನು ತೊಲಗಾಡ್ಸೋದಿಕ್ಕೆ. ನಾನು ನೋಡಿ, ಅವರು ಆದಿಶಂಕರಾಚಾರ್ಯ ಬಂದ್ರೆ ಏನ್ ಮಾಡಿದ್ರು? ಮಾಯವಾದ ಸ್ಥಾಪನೆ ಮಾಡಿದ್ರು. ಆಮೇಲೆ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ್ರು. ಯಾರು? ಬುದ್ಧ ಯಾರು? ಸಾಕ್ಷಾತ್ ವಿಷ್ಣುವಿನ ಅವತಾರ. ವಿಷ್ಣುವಿನ ಅವತಾರ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಿ ಸಂಪೂರ್ಣ ಭಾರತದಲ್ಲಿ ಎಲ್ಲರೂ ಬೌದ್ಧರಾಗಿದ್ರು. ಆಮೇಲೆ ಆದಿಶಂಕರಾಚಾರ್ಯ ಬಂದ್ರು, ಸಂಪೂರ್ಣ ಬೌದ್ಧ ಧರ್ಮವನ್ನ ಅವರು ಜಪಾನ್, ಚೈನಾ, ಬೇರೆ ಬೇರೆ ದೇಶಗಳಿಗೆ, ನೇಪಾಳ, ಇಲ್ಲೆಲ್ಲ ಇದೆಲ್ಲ ಎಲ್ಲ ಕಳಿಸ್ಬಿಟ್ರು. ಆ ಸಂಪೂರ್ಣ ಭಾರತದಲ್ಲಿ ಬೌದ್ಧ ಧರ್ಮವನ್ನ ತೊಲಗಾಡಿಸಿ ಕೊನೆಗೆ ಅವರು ವೈದಿಕ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡಿದ್ರು. ಯಾಕೆ? ಇದು ಭಗವಂತನ ಇಚ್ಛೆನೆ. ಬೌದ್ಧ ಧರ್ಮವನ್ನ ಯಾಕೆ ಸ್ಥಾಪನೆ ಮಾಡಿದ್ರು? ಯಾಕೆಂದ್ರೆ ಭಾರತ ದೇಶದಲ್ಲಿ ಕಲಿಯುಗದ ಪ್ರಾರಂಭದಲ್ಲಿ ಎಲ್ಲಾ ಬ್ರಾಹ್ಮಣರು ತುಂಬಾ ಗರ್ವಿಷ್ಠರಾಗಿ ದರ್ಪದಿಂದ
ಎಲ್ಲರ ಬೇರೆಯವರ ಶೋಷಣೆಯನ್ನು ಮಾಡ್ತಾ ಇದ್ರು. ಅದಷ್ಟೇ ಅಲ್ಲ, ವಿಶೇಷವಾಗಿ ಪ್ರಾಣಿಗಳ ಶೋಷಣೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಭಗವಂತನಿಗೆ ಕರುಣೆಯಿಂದ ಬುದ್ಧನ ರೂಪವನ್ನ ಅವತರಣ ಮಾಡಿ ಅವರು ಏನ್ ಮಾಡಿದ್ರು, ಅಹಿಂಸೆಯನ್ನ ಪಾಲನೆ ಮಾಡೋದಕ್ಕೆ ಹೇಳಿದ್ರು. ಆಮೇಲೆ ವೈದಿಕ ಧರ್ಮವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು, ಹೌದಲ್ಲ? ಅದಾದ್ಮೇಲೆ ಆದ್ರೆ ವೈದಿಕ ಧರ್ಮವನ್ನ ತಿರಸ್ಕಾರ ಮಾಡಿದ್ರೆ ಎಲ್ಲ ಜೀವಿಗಳ ಉದ್ಧಾರ ಹೇಗಾಗುತ್ತೆ? ಅದಕ್ಕೋಸ್ಕರ ಮತ್ತೆ ಅದನ್ನ ಸ್ಥಾಪನೆ ಮಾಡ್ಬೇಕು. ಆದ್ರೆ ಈಗ ಬುದ್ಧಿ ತುಂಬಾ ಮಲಿನ ಹೋಗ್ಬಿಟ್ಟಿದೆ. ಮಲಿನ ಬುದ್ಧಿಯಿಂದ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಮಾಯಾವಾದಂ ಅಸತ್ ಶಾಸ್ತ್ರಂ, ಸಾಕ್ಷಾತ್ ಶಿವ ಬಂದು ಮಾಯಾವಾದವನ್ನ ಹೇಳ್ಕೊಟ್ರು. ಅದು ಹೇಗೆ ಮಾಯಾವಾದ ಏನು ಅಂತ ಹೇಳಿದ್ರೆ ಬೌದ್ಧ ಧರ್ಮನೇ, ಆದ್ರೆ ಅದು ಸ್ವಲ್ಪ ವೈದಿಕ ಧರ್ಮದಿಂದ ಹೇಳಿ ಬೌದ್ಧ ಧರ್ಮವದ್ದೇ ಅದು ಮತ್ತೊಂದು ರೂಪ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯ ಹೇಳ್ಕೊಟ್ಟಿರುವಂತಹ ಅದ್ವೈತ ಸಿದ್ಧಾಂತ ಇದೆಯಲ್ಲ, ಅದ್ವೈತ ಅಂತ ಹೇಳಿದ್ರೇನು? ಜೀವ ಮತ್ತು ಭಗವಂತ ಒಂದೇ ಅಂತ ಹೇಳ್ತಾರೆ. ಇದು ಆದಿಶಂಕರಾಚಾರ್ಯರಂತಹ ತತ್ವ. ಆದರೆ ಅವರೇ ಹೇಳ್ತಾ ಇದಾರೆ ಮಾಯಾವಾದ ಅಸತ್ ಶಾಸ್ತ್ರಂ, ನಾನು ಅಸತ್ ಶಾಸ್ತ್ರವನ್ನ ಬಂದು ಪ್ರಚಾರ ಮಾಡ್ತೀನಿ. ಯಾರು ಹೇಳ್ತಾ ಇದಾರೆ? ಶಿವ ಸಾಕ್ಷಾತ್ ಹೇಳ್ತಾ ಇದಾರೆ. ಅಂತ ಹೇಳಿದ್ರೆ ಆದಿಶಂಕರಾಚಾರ್ಯ, ನಾನು ಆ ಬ್ರಾಹ್ಮಣ ರೂಪದಲ್ಲಿ ಬರ್ತೀನಲ್ಲ, ಆಗ ನಾನು ಸತ್ಯವಾದಂತ ಶಾಸ್ತ್ರ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಗ ಜನರ ಮನಸ್ಸು ಮಲಿನವಾಗಿದೆ. ಆಗ ಅಸತ್ ಶಾಸ್ತ್ರವನ್ನ ಹೇಳಿ ಯಾರು ಮಲಿನ ಬುದ್ಧಿಯವರನ್ನೆಲ್ಲ ಸಪರೇಟ್ ಮಾಡ್ತೀನಿ. ಆಮೇಲೆ ಕೊನೆಯಲ್ಲಿ ಆದಿಶಂಕರಾಚಾರ್ಯರೇ ಒಂದು ಭಜನೆಯನ್ನ ಅವರು ರಚನೆ ಮಾಡ್ತಾರೆ, ಇಲ್ಲಿ ಕಂಪೋಸ್. ಯಾವ್ದದು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಹೇಳ್ತಾರೆ. ಮೂಢಮತೆ ಅಂತ ಹೇಳಿದ್ರೆ ಮತಿ ಮೂಢ ಆಗಿದೆ ಅಂತ ಹೇಳಿದ್ರೆ ಡಲ್ ಹೆಡೆಡ್. ನಮ್ಮ ಬುದ್ಧಿ ಈಗ ಮೂರ್ಖತನದಲ್ಲಿ ಒಳಗಾಗ್ಬಿಟ್ಟಿದೆ. ಏನ್ ಮಾಡ್ಬೇಕು? ಈ ಸಂಸ್ಕೃತದ ಜ್ಞಾನವನ್ನ ಪಡ್ಕೊಳ್ಳೋದ್ರಲ್ಲಿ ಜೀವನ ಕಳೆದೋಗ್ಬಿಟ್ರೂ ಜ್ಞಾನ ಬರೋದಿಲ್ಲ. ಭಜನೆ ಮಾಡೋದ್ರಿಂದ, ಗೋವಿಂದನ ಭಜನೆ, ನಾಮ ಭಜನೆ ಮಾಡೋದ್ರಿಂದ ಭಗವಂತನ ಪ್ರಾಪ್ತಿ ಆಗೋಗ್ಬಿಡುತ್ತೆ. ಈ ರೀತಿ ಕೊನೆಯಲ್ಲಿ ಅವ್ರು ಹೇಳ್ಬಿಟ್ಟು ಹೋದ್ರು. ಆದ್ರೆ ಕೊನೆಯ ಸಾರಾಂಶ ತೀರ್ಮಾನ ಇದೆಯಲ್ಲ, ಇದೆಲ್ಲರನ್ನೂ ಪಡ್ಕೊಳ್ಳೋದಕ್ಕಾಗಿಲ್ಲ. ಯಾರು ತುಂಬಾ ನಿಷ್ಠಾವಂತರಾಗಿದ್ರು, ಪ್ರಾಮಾಣಿಕ, ಅವ್ರಿಗೆ ಮಾತ್ರ ಇದು ಶಂಕರಾಚಾರ್ಯರ ಕೊನೆಯ ಸಿದ್ಧಾಂತ ಏನು ಅಂತ ಅರ್ಥ ಆಯ್ತು. ಸೊ ಈ ರೀತಿ ಕಲಿಯುಗದಲ್ಲಿನೂ ಬಂದಿದ್ದಾರೆ. ಈಗ ಯಾರಾದ್ರೂ ಹೇಳ್ಬೋದು, ಪ್ರಭುಜಿ ಇದು ನೀವು ಹೇಳ್ತಾ ಇರೋದು, ನೀವು ಇಸ್ಕಾನ್ ಅವರಲ್ಲ, ಅದಕ್ಕೋಸ್ಕರ ನೀವು ಸ್ಥಾಪನೆ ಮಾಡ್ಬೇಕು, ಗೋವಿಂದಂ ಭಜನೆ ಮಾಡ್ಬೇಕು ಅಂತ ಹೇಳಿ. ಆದರೆ ಯಾರು ಹೇಳಿದ್ದು? ಆದಿಶಂಕರಾಚಾರ್ಯರೇ. ಈಗ ಯಾರು ಗೊತ್ತಾ ಆದಿಶಂಕರಾಚಾರ್ಯ ಶಿವ ಅಂತ ಹೇಳಿ? ನಾನೀಗ ಒಂದು ಶ್ಲೋಕ ಹೇಳಿದ್ದು ಪದ್ಮಪುರಾಣದ. ಆ ಶ್ಲೋಕ ಸಾಕ್ಷಾತ್ ಶಿವ ಹೇಳ್ತಾ ಇರೋದು ಪಾರ್ವತಿ ದೇವಿಗೆ. ಹಾಗಾದ್ರೆ ಇದು ನಾವು ಏನ್ ಮಾಡಿರೋದಲ್ಲ, ಇದು ಎಲ್ಲಿಂದಿದು? ಸಾಕ್ಷಾತ್ ಶಿವ ಹೇಳಿರೋದು ಗ್ರಂಥದಲ್ಲಿ ಇದೆ, ಪುರಾಣಗಳಲ್ಲಿದೆ. ಈಗ ಮುಂದೆ ಹೇಳ್ತಾ ಇದ್ದಾರೆ, ಅತ್ಯಂತ ಶಕ್ತಿಶಾಲಿ ದೇವತೆಯು ಕೇವಲ ಭಗವಾನ್ ವಿಷ್ಣುವಿಗೆ ಎರಡನೆಯವನು ಆದ ಶಿವನು ಆತ್ಮಾರಾಮನು. ಈ ಭೌತಿಕ ಪ್ರಪಂಚದಲ್ಲಿ ಅವನು ಬಯಸುವುದು ಏನೂ ಇಲ್ಲವಾದಿದ್ದರೂ ಈ ಭೌತಿಕ ಪ್ರಪಂಚದಲ್ಲಿರುವ ಅನುಕೂಲಕ್ಕಾಗಿ ಅವನು ಯಾವಾಗಲೂ ಎಲ್ಲಾ ಕಡೆಯೂ ಕಾಳಿದೇವಿ, ದುರ್ಗಾದೇವಿಯರಂತಹ ತನ್ನ ಭಯಂಕರ ಶಕ್ತಿಗಳ ಜೊತೆಯಲ್ಲಿ ಸತತವಾಗಿ ಕಾರ್ಯನಿರತನಾಗಿರುತ್ತಾನೆ. ನೀವೆಷ್ಟೋ ಬಾರಿ ಶಿವನ ಮತ್ತು ಕಾಳಿದೇವಿ ಇವರ ಚಿತ್ರ ಇಲ್ಲ ಮೂರ್ತಿಯನ್ನ ನೋಡಿರ್ಬೋದು, ಹೌದಲ್ಲ? ಯಾವೆಲ್ಲ ನೀವು ಶಿವನ ದರ್ಶನ ಮಾಡಿದಿರಿ? ಶಿವ ಹೇಗೆ ಕೂತ್ಕೊಂಡಿರುವಂತಹ ದರ್ಶನ ನೀವೆಲ್ಲರೂ ಮಾಡಿದಿರಿ? ಒಂದು ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ, ಹೌದಲ್ಲ? ವೆರಿ ಗುಡ್. ಇದೊಂದು ಕಣ್ಣು ಮುಚ್ಚಿ ಅವ್ರು ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದು? ಆ ತಾಂಡವ ನೃತ್ಯ, ಅದೊಂದು ನೋಡಿದಿರಿ. ಮತ್ತೆ ವೆರಿ ಗುಡ್, ಭಿಕ್ಷಾ ಬಿಡ್ತಾ ಇರೋದನ್ನು ನೋಡಿದಿರಿ. ಮತ್ತೇನ್ ನೋಡಿದಿರಿ? ಶಿವಲಿಂಗದ ರೂಪದಲ್ಲಿ ನೋಡಿದಿರಿ. ವೆರಿ ಗುಡ್. ಮತ್ತೆ ವೆರಿ ಗುಡ್. ಕಾಳಿದೇವಿ ಕಾಲಿನ ಕೆಳಗಡೆ, ಕಾಳಿದೇವಿ ಶಿವನ ಎದೆಯ ಮೇಲೆ ಕಾಲಿಟ್ಟಿದ್ದಾಳೆ,
ಆ ಚಿತ್ರ ನೋಡಿದಿರಿ? ಎಷ್ಟು ಜನ ನೋಡಿದಿರಿ ಈ ಚಿತ್ರ? ಈಗ ಕೆಲವೊಂದು ಆಶ್ಚರ್ಯ ಆಗ್ಬಿಡ್ಬೋದು. ಈ ಚಿತ್ರನ ನೋಡಿದ ತಕ್ಷಣ ಎಲ್ಲರೂ ಅಂದ್ಬಿಡ್ತಾರೆ ಕಾಳಿನೇ ದೊಡ್ಡವಳು, ಯಾಕಂದ್ರೆ ಶಿವ ಕಾಳಿ ಕಾಲಿಗೆ ಬೀಳ್ತಾ ಇದಾರೆ ಅಂತ ಹೇಳಿ. ಈಗ ಇದರ ಅರ್ಥ ಏನು? ಆಮೇಲೆ ಹಲ ಕೊಡ್ತಾ ಇರೋದನ್ನು. ಈಗ ನಾ ಈ ಚಿತ್ರದ ಬಗ್ಗೆ ಸ್ವಲ್ಪ ನಾನು ನಿಮ್ಮೆಲ್ಲರಿಗೂ ಹೇಳ್ಬೇಕು ಅಂತ ಇದ್ದೀನಿ. ನಿಮ್ಮ ಹೆಸರೇನು ರಾಜಿ? ಮಲ್ಲಿಕಾರ್ಜುನ್ ಅಂದ್ರೆ ಸಾಕ್ಷಾತ್ ಶಿವ. ಈಗ ಯಾಕೆ ಶಿವ ಕಾಳಿಯ ಕಾಲಿನ ಕೆಳಗಡೆ ಇದ್ದಾರೆ? ಯಾಕೆ? ಇದು ಮಾಡಿದ್ಮೇಲೆ ಅವ್ರು ಬಹಳ ಪರಮೇಶ್ವರನ ತಡ್ಕೊಳಕ್ಕಾಗಲಾರ ಎಲ್ಲಾ ಕಾಲಭೈರವ ನಾಶ ಮಾಡ್ಕೊಂಡು ಹೋಗ್ತಿದ್ರು. ಅವ್ರು ತಡಿಬೇಕಾಗಿದ್ದು ಸಾರಿ ಕಾಳಿಕಾದೇವಿ ನಾಶ ಮಾಡ್ಕೊಂಡು ಹೋಗ್ಬೇಕಾದ್ರೆ ಲಾಸ್ಟಿಗೆ ಶಿವನ ಶಾಂತಿ ಮಾಡ್ತಾರೆ. ಕಾಳಿ ಅವಳ ಕತ್ತಿನಲ್ಲಿ ಏನೇನಿದೆ? ರುಂಡಗಳಿದೆ. ಯಾರ್ದು? ಎಲ್ಲ ಅಸುರರದು. ಯಾಕೆ ಅಂತ ಹೇಳಿದ್ರೆ, ಆದ್ರೆ ಅಸುರನ ಸಾಮಾನ್ಯವಾಗಿ ಯಾರನ್ನ ಪೂಜೆ ಮಾಡ್ತಾರೆ? ಕಾಳಿಯನ್ನೇ ಪೂಜೆ ಮಾಡ್ತಾರೆ, ಇಲ್ಲ ಶಿವನನ್ನ ಪೂಜೆ ಮಾಡ್ತಾರೆ. ಯಾರಾದ್ರೂ ಅಸುರರು ವಿಷ್ಣುವನ್ನ ಪೂಜೆ ಮಾಡಿರೋದು ನೋಡಿದಿರಿ? ಹೋಗೋದಿಲ್ಲ. ಆದ್ರೂ ಆ ದಾರಿನಲ್ಲೂ ಹೋಗೋದಿಲ್ಲ ಅವರು, ಬೈ ಮಿಸ್ಟೇಕೋ ಹೋಗೋದಿಲ್ಲ. ಅವ್ರ ಕಾಳಿ ಆರಾಧನೆ ಹೆಚ್ಚು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಅಸುರ ಆದ್ರೆ ಸ್ವಲ್ಪ ಶಿವನ ಆರಾಧನೆ ಮಾಡ್ತಾರೆ. ಎಲ್ಲಾ ಅಸುರರು ನೋಡಿ ಅವರು ಸಾಮಾನ್ಯವಾಗಿ ಬ್ರಹ್ಮ, ಹಿರಣ್ಯಕಶಿಪು ಯಾರು ಆರಾಧನೆ ಮಾಡಿದ್ರು? ಬ್ರಹ್ಮನ. ರಾವಣ ಯಾರು ಆರಾಧನೆ ಮಾಡಿದ್ರು? ಆಮೇಲೆ ವೃಕಾಸುರ ಯಾರು ಆರಾಧನೆ ಮಾಡಿದ? ಶಿವ. ನೀವು ನೋಡಿ ಎಲ್ಲಾ ಅಸುರರು ಶಿವನ ಆರಾಧನೆ ಮಾಡ್ತಾರೆ, ಇಲ್ಲ ಕಾಳಿ ಆರಾಧನೆ ಮಾಡ್ತಾರೆ. ಆದ್ರೆ ಕಾಳಿನೇ ಸ್ವಯಂ ಅವರ ಆರಾಧನೆ ಮಾಡೋರನ್ನೇ ಕತ್ತರಿಸ್ಬಿಡ್ತಾಳೆ. ಯಾಕೆ ಅಂತ ಹೇಳಿದ್ರೆ, ಅಸುರರು ಯಾಕೆ ಕಾಳಿ ಆರಾಧನೆ ಮಾಡ್ತಾರೆ ಮುಂದೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಸಂಪೂರ್ಣ ಭೌತಿಕ ಜಗತ್ತು ಯಾರ ಅಧೀನದಲ್ಲಿದೆ? ಕಾಳಿ, ದುರ್ಗಾದೇವಿ ಅಧೀನದಲ್ಲಿದೆ. ಈಗ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ನಾ ಹೇಗಾದ್ರೂ ಮಾಡಿ ಇವ್ರಿಗೆ ಸ್ವಲ್ಪ ಬೆಣ್ಣೆ ಹಚ್ಬಿಟ್ಟು, ಸ್ವಲ್ಪ ಬಲಿ ಕೊಟ್ಬಿಟ್ಟು, ಅದಿದು ಮಾಡ್ಬಿಟ್ಟು ಇವ್ರಿಗೆ ಸಂತೋಷ ಪಡಿಸ್ಬಿಟ್ಟು ಏನಾಗ್ಬಿಡುತ್ತೆ, ನಂದು ಏನ್ ಕೆಲಸ ಮಾಡ್ಕೊಳ್ಬೇಕಲ್ಲ ಮಾಡ್ಕೊಳ್ಬೋದಾಗ್ಬೋದು. ಈ ಬುದ್ಧಿಯಿಂದ ಅಸುರರೆಲ್ಲರೂ ಏನ್ ಮಾಡ್ತಾರೆ? ಕಾಳಿದೇವಿ ಆರಾಧನೆ ಮಾಡ್ತಾರೆ. ಆದ್ರೆ ಕಾಳಿದೇವಿ ಅಂದ್ಕೊಳ್ತಾರೆ ಇವ್ರು ಸರಿಯಾಗ್ಬೋದು ಅಂತ ಹೇಳಿ ಸ್ವಲ್ಪ ಲೀನಿಯನ್ಸಿ ಕೊಡ್ತಾ ಇರ್ತಾರೆ. ಆದ್ರೆ ಯಾವಾಗ ಇವ್ರದ್ದು ಕಿತಾಪತಿ ತುಂಬಾ ಜಾಸ್ತಿ ಆಗುತ್ತೆ, ಏನ್ ಮಾಡ್ತಾರೆ? ತಡ್ಕೊಳಕ್ಕಾಗದೆ ನೇರ ಅವರನ್ನೇ, ಅವ್ರ ಕೈಯಲ್ಲಿ ಏನಿದೆ? ಕತ್ತಿ ಇದೆ ಮತ್ತು ಖಡ್ಗ ಇದೆಯಲ್ಲ, ಖಡ್ಗದಿಂದ ಅವಳು ಎಲ್ಲರನ್ನ ಸಂಹಾರ ಮಾಡ್ಬಿಡ್ತಾಳೆ. ಆ ಮುಂಡಗಳೇ ಇರೋದು ಕತ್ತಿನಲ್ಲಿ, ಕೈಯಲ್ಲೂ ಅಷ್ಟೇ ಮತ್ತೊಂದು ಇಟ್ಕೊಂಡಿರ್ತಾಳೆ, ಹೌದಲ್ಲ? ಸೊ ಈ ರೀತಿ ತುಂಬಾ ಭಯಂಕರವಾದಂತ ರೂಪ ಕಾಳಿಯ ರೂಪ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕೋಪ ಇದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಬಾರಿನೂ ಗ್ರಂಥಗಳು, ಶಾಸ್ತ್ರಗಳು ಹೇಳ್ತಾ ಇದೆ ಭಗವಂತನ ಶರಣಾಗ್ಬೇಕು ಮತ್ತೆ ಧರ್ಮವನ್ನ ಪಾಲನೆ ಮಾಡ್ಬೇಕು, ಆದ್ರೂ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ತುಂಬಾ ಕೋಪ ಬಂದು ಎಲ್ಲರಿಗೂ ಹೋಲ್ಸೇಲ್ ಎಲ್ಲರಿಗೂ ಕೊಲೆ ಮಾಡ್ಬಿಡ್ತಾಳೆ. ಕೆಲವು ಬಾರಿ ಅಂದ ಇರ್ಬೋದು, ಈ ವರ್ಲ್ಡ್ ವಾರ್ ಎಲ್ಲ ನಡೆಯುತ್ತಲ್ಲ, ಯಾರ ಅಧೀನದಲ್ಲಿ ನಡೀತಾ ಇದೆ? ಕಾಳಿದೇವಿನೇ. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ. ಈ ವರ್ಲ್ಡ್ ವಾರ್ ಎಲ್ಲ ನಡೀತಾ ಇರೋದು ಕೆಲವರು ಅವರು ಏನೋ ಭಗವಂತನ ಆಯೋಜನೆ ಇಲ್ಲದೆ ಇದೆಲ್ಲ ನಡೀತಾ ಇದೆ ಅಂತ. ಭಗವಂತನ ಆಯೋಜನೆಯಿಂದನೇ ನಡೀತಾ ಇದೆ. ಯಾಕೆಂದ್ರೆ ಇವ್ರದ್ದೆಲ್ಲರದು ನಾಶ ಆಗ್ಬೇಕಲ್ಲ. ಈ ಒಬ್ರು ಮತ್ತೊಬ್ಬರ ನಡುವೆ ಯುದ್ಧವನ್ನ ಸೃಷ್ಟಿ ಮಾಡ್ಕೊಂಡು ಅವರಿಬ್ರು ಸತ್ತೋಗ್ಬಿಡ್ತಾರೆ. ಕಾಳಿದೇವಿ ಏನ್ ಮಾಡ್ತಾಳೆ? ಘರ್ಷಣೆ ಕ್ರಿಯೇಟ್ ಮಾಡ್ತಾಳೆ ಅಷ್ಟೇ. ಆ ಘರ್ಷಣೆಯಿಂದ ಏನಾಗುತ್ತೆ, ಒಬ್ರು ಮತ್ತೊಬ್ರನ್ನ ಕೊಂದ್ಬಿಟ್ಟು ಅವರಿಬ್ರು ಸತ್ತೋಗ್ಬಿಡ್ತಾರೆ. ಸೊ ಈ ರೀತಿ ಸಂಪೂರ್ಣ ಪ್ರಪಂಚದಲ್ಲಿ ಈ ಅಸುರರ ಭಾರ ಹೇಗೆ ಕಡಿಮೆ ಆಗುತ್ತೆ ಅಂದ್ರೆ, ಈ ರೀತಿ ವಾರ್ಸ್ ಒಂದು ದೇಶ ಮತ್ತೊಂದು ದೇಶದ ನಡುವೆ ಎಲ್ಲ ನಡೆಯುತ್ತೆ. ಸೊ ಆದ್ರೆ ಯಾವಾಗ ಈ ರೀತಿ ತುಂಬಾ ಅಸುರರನ್ನ ಎಲ್ಲ ಜೀವಿಗಳು, ಆದ್ರೆ ಶಿವ ಕೆಲವು ಬಾರಿ ತುಂಬಾ ಕರುಣೆನೂ ಇದೆ. ಅದಕ್ಕೋಸ್ಕರ ಇಷ್ಟು ರೋಷದಿಂದ ಎಲ್ಲರನ್ನೂ ಸಾಯಿಸ್ಬಿಟ್ರೆ ಯಾರು ಇರೋದಿಲ್ಲ, ಸ್ವಲ್ಪ ಶಾಂತ ಅಂತ ಹೇಳಿ ಕಾಲಕ್ಕೆ ಬೀಳ್ತಾಳೆ. ಯಾರು? ಶಿವ. ರುದ್ರಿ ಇದ್ದಾಳಲ್ಲ,
ಆ ರುದ್ರಾಣಿ ಅವಳ ಕಾಲಿಗೆ ಬಿದ್ದು ಹೇಳ್ತಾಳೆ, ಸ್ವಲ್ಪ ಶಾಂತವಾಗು, ಸ್ವಲ್ಪ ಶಾಂತ. ಇಲ್ಲ ಇಲ್ಲ ಇಲ್ಲ, ಇವ್ರನ್ನ ನಾವು ಕೊಲ್ದ ಹಾಕೋ ತನಕ ನನಗೆ ಶಾಂತಿ ಇಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಆ ಚಿತ್ರದಲ್ಲಿ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇದು ಗೊತ್ತಾಗುತ್ತೆ. ಅಂದ್ರೆ ಇವರೆಲ್ಲರೂ ಈಗ ಕೆಲವು ಬಾರಿ ನೋಡಿ ಹೇಳ್ಬೋದು, ತಂದೆ ತಾಯಿ ಮಕ್ಕಳು ಯಾವಾಗ ತುಂಬಾ ಹದಗೆಟ್ಟು ಬಿಡ್ತಾರೆ, ಆಗ ಕೆಲವು ಬಾರಿ ತಾಯಿ ಹೊಡಿತಾಳೆ. ಆಗ ಏನ್ ಮಾಡ್ತಾರೆ, ತಂದೆ ಅವರು ಬೆಲ್ಟ್ ಇಟ್ಕೊಂಡ್ ಬರ್ತಾರೆ. ಯಾವಾಗ ತಾಯಿ ಹೊಡಿಯೋದು ಸ್ಟಾರ್ಟ್ ಮಾಡ್ತಾರೆ, ತಂದೆ ಸ್ವಲ್ಪ ಮುದ್ದು ಮಾಡ್ತಾರೆ. ಇಲ್ಲ ತಂದೆ ಯಾವಾಗ ಹೊಡಿಯೋದು ಸ್ಟಾರ್ಟ್ ಮಾಡ್ತಾರೆ, ತಾಯಿ ಮುದ್ದು ಮಾಡ್ತಾರೆ. ಇಲ್ಲ ಇಬ್ರು ಹೊಡಿಯೋದು ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ಲಿಗೆ ಹೋಗ್ತಾರೆ ಅವರು. ಸೊ ಇಲ್ಲಿ ಶಿವ ಮತ್ತು ಪಾರ್ವತಿ ಹೇಗೆ ತಂದೆ ತಾಯಿ ಇದ್ದ ಹಾಗೆ, ಅವರು ಏನ್ ಮಾಡ್ಬೇಕು ಅಂತ ಇದ್ದಾರೆ, ನಮ್ಮೆಲ್ಲರನ್ನು ಸರಿದಾರಿನಲ್ಲಿ ತಗೊಂಡ್ಬರ್ಬೇಕು ಅಂತ ಅವರ ಇಚ್ಛೆ. ಅದಕ್ಕೋಸ್ಕರ ಶಿವ ಬಂದು ಕೆಲವು ಬಾರಿ ಇಷ್ಟೊಂದು ಉಪದೇಶಗಳನ್ನ ಕೊಡ್ತಾರೆ. ಆದ್ರೆ ಉಪದೇಶಗಳನ್ನ ಯಾರು ಕೇಳ್ತಾರಲ್ಲ ಅವ್ರು ಬುದ್ಧಿವಂತರು. ಉಪದೇಶ ಕೇಳೋದಕ್ಕೆ ಯಾರು ಟೈಮ್ ಇಲ್ಲ, ಅವ್ರಿಗೆ ಸಮಯ ಇಲ್ಲ, ಬ್ಯುಸಿ ಅಂತ ಹೇಳ್ತಾರೆ. ಆ ಬ್ಯುಸಿಯಿಂದ ಏನಾಗ್ಬಿಡ್ತಾರೆ, ಈ ಭೌತಿಕ ಜಗತ್ತಿನ ತಾಪದ ಬಿಸಿಯನ್ನ ಅವರು ಅನುಭವ ಮಾಡ್ಬೇಕಾಗುತ್ತೆ. ಬಜ್ಜಿ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಯಾರು ಅದಕ್ಕೋಸ್ಕರ ಹೇಳ್ತಾರೆ, ವಿಸ್ಡಮ್ ಕ್ಯಾನ್ ಬಿ ಲರ್ನ್ಡ್ ಇನ್ 2 ways. ಜ್ಞಾನ 2 ಮಾರ್ಗದಲ್ಲಿ ಬರುತ್ತೆ. ಒಂದು ಬೈ ಪೇಯಿಂಗ್ ಅಟೆನ್ಷನ್. ನೋಡಿ, ಪೇ ಮಾಡೋದು ಇದ್ದೇ ಇದೆ, ಯಾವ್ದಕ್ಕಾದ್ರೂ ಪೇ ಅಂದ್ರೆ ಪ್ರೈಸ್ ಇದ್ದೇ ಇರುತ್ತೆ. ಒಂದು ಪೇಯಿಂಗ್ ಅಟೆನ್ಷನ್ ಅಂಡ್ ಟೈಮ್. ಏನು ಅಟೆನ್ಷನ್ ಅಂಡ್ ಟೈಮ್ ಅಂದ್ರೆ ಧ್ಯಾನ ಕೊಡಬೇಕು ಮತ್ತು ಸಮಯ ಕೊಡಬೇಕು, ಆಗ ಜ್ಞಾನ ಸಿಗುತ್ತೆ. ಯಾರಿಗೆ ಸಮಯ ಇಲ್ಲ ಮತ್ತೆ ಧ್ಯಾನ ಕೊಡೋದಕ್ಕಾಗೋದಿಲ್ಲ, ಅವ್ರಿಗೂ ಜ್ಞಾನ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಆದ್ರೆ ಯಾವ ರೀತಿ ಬರುತ್ತೆ, ಬೈ ಇಯರ್ಸ್ ಆಫ್ ರಿಗ್ರೆಟ್. ಅಂದ್ರೆ ಅನುಭವದ ಮೂಲಕ ಕಾಲಕ್ರಮೇಣವಾಗಿ. ಹೇಗೆ ಕಾಲಕ್ರಮೇಣವಾಗಿ ಅನುಭವದ ಮೂಲಕ ಸಿಗುತ್ತೆ ಜ್ಞಾನ. ಅಂದ್ರೆ ಅರ್ಥ ಏನು, ಈಗ ನೋಡಿ, ಯಾರಾದ್ರೂ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಯಾರಾದ್ರೂ ಒಬ್ಬ ಕಳ್ಳ ಇರ್ತಾನೆ. ಕಳ್ಳ ಮೊದಲೇ ಹುಟ್ಟಾಗಿ ಯಾರು ಕಳ್ಳರಾಗಿರೋದಿಲ್ಲ, ಹೌದಲ್ಲ? ಮೊದಲನೇ ಬಾರಿ ಅವ್ರ ತಂದೆ ತಾಯಿ ಯಾರಾದ್ರೂ ಇಲ್ಲ ಗುರು ಹಿರಿಯರು ಯಾರಾದ್ರೂ ಹೇಳಿರ್ತಾರೆ, ಕಳ್ಳತನ ಮಾಡಿದ್ರೆ ಏನಾಗುತ್ತೆ, ಜೈಲ್ ಶಿಕ್ಷೆ ಆಗುತ್ತೆ, ಇಲ್ಲ ಲಾಠಿ ಚಾರ್ಜ್ ಆಗುತ್ತೆ ಅಂತ ಮೊದಲೇ ಹೇಳಿರ್ತಾರೆ. ಆದ್ರೆ ಇವನ್ ಬ್ಯುಸಿ ಇರ್ತಾನೆ, ಇಲ್ಲ ಧ್ಯಾನ ಅಷ್ಟು ಗಮನ ಕೊಡೋದಿಲ್ಲ, ಉತ್ಸಾಹ ಇಲ್ಲ, ಆಗ ಕೇಳೋದಿಲ್ಲ. ಆಗೇನಾಗುತ್ತೆ, ಮಾಡ್ತಾನೆ. ಬೇರೆಯವ್ರು ಮಾಡಿರೋದು ನೋಡಿರ್ತಾನೆ, ಕಲಿಯೋದಿಲ್ಲ. ಸ್ವಯಂ ಮಾಡ್ತಾನೆ, ಕೊನೆಗೆ ಏನಾಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ, ಆಮೇಲೆ ಜೈಲ್ ಶಿಕ್ಷೆ ಆಗುತ್ತೆ. ಆಗ ಅವನು ಕಲಿಬೇಕಾಗತ್ತೆ. ಆಗ್ಲೂ ಕಲ್ತಿಲ್ಲ ಅಂದ್ರೆ ಏನ್ ಮಾಡುತ್ತೆ, ಮತ್ತೆ ಹೈಯರ್ ಡಿಗ್ರೀಸ್ ಆಫ್ ಅನುಭವ ಆಗತ್ತೆ. ಅದಕ್ಕೋಸ್ಕರ ಶಾಸ್ತ್ರ ಇರೋದು ಯಾರಿಗೋಸ್ಕರ? ಶಾಸ್ತ್ರ ಇರೋದು ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ. ನಾವೇನ್ ಮಾಡ್ಬೇಕು, ಶಾಸ್ತ್ರದ ಪಠಣ ಮಾಡ್ಬೇಕು. ಆಮೇಲೆ ಶಾಸ್ತ್ರವನ್ನ ನಾವು ಎಷ್ಟು ಹೀರ್ಕೊಳ್ತೀವಿ ಅಷ್ಟು ಬೇಗ ನಾವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈಗ ಕೆಲವರು ಹೇಳ್ಬೋದು, ಪ್ರಭುಜಿ ನನಗೆ ಶಾಸ್ತ್ರ ಓದಂತಹ ಬುದ್ಧಿ ಇಲ್ಲ, ಏನ್ ಮಾಡೋದು? ಹೌದಲ್ಲ, ಏನ್ ಮಾಡೋದು? ಈಗ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ನಾವು ಓದು ಇಲ್ಲ, ಓದೋದಕ್ಕೂ ಅರ್ಥ ಆಗೋದಿಲ್ಲ, ಓದಿದ್ರು ಕೆಲವು ಸಲ ತಲೆ ಒಳಗಡೆ ಹೋಗೋದಿಲ್ಲ, ಏನ್ ಮಾಡೋದು? ಆಯ್ತು, ಒಂದು ಕೇಳ್ಬೋದು, ವೆರಿ ಗುಡ್. ಮತ್ತೆ ಒಂದು ಭಜನ್ ಮಾಡ್ಬೋದು. ಭಗವಂತ ಹೇಳ್ತಾರೆ, ಯಾರು ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ. ನಮಗೆ ಗ್ರಂಥ ಓದೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ರು, ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು, ನಾವು ಭಜನೆ ಮಾಡ್ತಾ ಇದ್ರೆ ಪ್ರೀತಿಪೂರ್ವಕದಿಂದ ಏನಾಗುತ್ತೆ, ಭಗವಂತ ಹೇಳ್ತಾರೆ ನಾನು ಬುದ್ಧಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಇದ್ ಹೇಳಿದ ತಕ್ಷಣ ಇದು ಯಾರ ಪ್ರಶ್ನೆಯನ್ನ ಕೇಳಿದ್ದು? ವಿದುರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈಗ ಮೈತ್ರೇಯ ಈಗ ಉತ್ತರ ಕೊಡ್ತಾ ಇದ್ದಾರೆ. ಈಗ
ಈಗ ತಮ್ಮೆಲ್ಲರಿಗೂ ಪ್ರಶ್ನೆ ಇರ್ಬೋದು, ಹೇಗೆ ಶಿವನ ರೂಪ ಇರುತ್ತೆ ಅಂತ. ಈಗ ಇವರೆಲ್ಲರೂ ಇದು ಹೇಳಿದ ತಕ್ಷಣ ಅವರು ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಪ್ರಚೇತರು ಹೇಗೆ ಅರಣ್ಯಕ್ಕೆ ಹೋದ್ರು, ಅರಣ್ಯದಲ್ಲಿ ಅವರು ವನವಾಸದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಒಂದು ಕೊಳ ಸಿಗುತ್ತೆ. ಅಲ್ಲಿ ತಕ್ಷಣ ಶಿವ ಮತ್ತು ಅವರ ಸಂಗಡಿಗರ ಜೊತೆ ಅಲ್ಲಿ ನೀರಿನಿಂದ ಅವರು ಮೇಲೆ ದೊಳ್ತಾರೆ, ಪ್ರಕಟರಾಗ್ತಾರೆ. ಆ ಸುಂದರವಾದಂತಹ ದೃಶ್ಯದ ವಿವರಣೆ ಇಲ್ಲಿದೆ. ಓಕೆ, ನಾವು ಇದು ಸ್ವಲ್ಪ ನಾನು ಶ್ಲೋಕವನ್ನು ಹೇಳ್ತೀನಿ, ಕೆಲವು ಮುಖ್ಯವಾಗಿರುವಂತಹ ಶ್ಲೋಕ ತಮಗೂ ಹೇಳ್ಕೊಡ್ತೀನಿ, ತಾವೆಲ್ಲರೂ ನೋಡ್ಕೊಂಡು ಹೇಳುವಾಗಿದ್ರೆ ಹೇಳ್ಬಹುದು. ತರ್ಹ್ಯೇವ ಸರಸಸ್ತಸ್ಮಾನ್ ನಿಷ್ಕ್ರಾಮಂತಂ ಸಹಾನುಕಂ ಉಪಗೀಯಮಾನಂ ಅಮರ ಪ್ರವರಂ ವಿಬುಧಾನುಗೈ ತಪ್ತ ಹೇಮಾನಿಕಾಯಾಭಂ ಶಿತಿಕಂಠಂ ತ್ರಿಲೋಚನಂ ಪ್ರಸಾದ ಸುಮುಖಂ ವೀಕ್ಷ್ಯ ಪ್ರಣೇಮೋರ್ಜಾತ ಕೌತುಕಾ. ಹೇಳ್ತಾ ಇದಾರೆ ಅವರ ಶರೀರ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವ್ರು ಬಂದಿದ್ದು ಸಹಾನುಗಂ, ಅವರ ಅನುಜರ ಜೊತೆ ಬಂದ್ರು, ಅವರ ಸಂಗಡಿಗರ ಜೊತೆ. ಯಾರೆಲ್ಲರೂ ದೇವತೆಗಳೂ ಬಂದಿದ್ರು, ಗಂಧರ್ವರು ಬಂದಿದ್ರು, ಕಿನ್ನರರು, ಇವರೆಲ್ಲರೂ ಅವ್ರ ಜೊತೆ, ಯಕ್ಷರು, ಇವರೆಲ್ಲರೂ ಯಾರ ಜೊತೆ ಇರ್ತಾರೆ? ಶಿವನ ಜೊತೆ ಇರ್ತಾರೆ. ಆಮೇಲೆ ಮತ್ತೊಂದು ಚಿತ್ರದ್ದು ಶಿವನದ್ದು ನೋಡಿರ್ಬೋದು ನೀವು. ಶಿವ ಕೆಲವು ಬಾರಿ ಅವರ ನಾರದ ಮುನಿ, ಸನಕ ಸನಂದನ, ಚತುಷ್ಕುಮಾರರು ಇದ್ದಾರೆ, ಎಲ್ಲರೂ ಅವ್ರ ಜೊತೆ ಅವರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ನೋಡಿದಿರಿ ಈ ಚಿತ್ರ? ಈ ಚಿತ್ರದಲ್ಲಿ ಏನಾಗ್ತದೆ? ಪಾರ್ವತಿ ತೊಡೆಲಿದ್ದಾರೆ. ಏನ್ ಚರ್ಚೆ ನಡೀತಾ ಇದೆ? ಭಾಗವತ ಚರ್ಚೆ ನಡೀತಾ ಇದೆ. ಕೆಲವು ಬಾರಿ ಪ್ರಶ್ನೆ ಕೇಳ್ತಾರೆ, ಅದೇನು ರುದ್ರ ಯಾರ ಬಗ್ಗೆ ಚರ್ಚೆ ಮಾಡಿದ್ರೆ, ಯಾರ ಮೇಲೆ ಧ್ಯಾನ ಮಾಡ್ತಾ ಇದಾರೆ? ಹರಿಯ ಕಥಾ ಚರ್ಚೆ ಮಾಡ್ತಾರೆ, ಹರಿನಾಮದ ಧ್ಯಾನವನ್ನು ಅವರು ಸದೈವ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಶಿವ ತಂದೆಯಾಗಿ ಎಲ್ಲಾ ಜೀವಿಗಳಿಗೆ, ಅವರ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಯಂ ಆಚರಣೆಯಿಂದ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಶಿವನಿಂದ ಏನ್ ಕಲಿಯೋದು ಅಂತ ಹೇಳಿದ್ರೆ, ತಂದೆ ಸ್ವಯಂ ಹೇಗೆ ಇರಬೇಕು ನಾವು ಈ ಜೀವನದಲ್ಲಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನ ಈಗ ಚರ್ಚೆ ಪ್ರಾರಂಭ ಆದ್ಮೇಲೆ ಇನ್ನೂ ನಿಮ್ಗೆ ಆಳವಾಗಿ ಗೊತ್ತಾಗುತ್ತೆ. ಆಮೇಲೆ ಅದಷ್ಟೇ ಅಲ್ಲ, ಸಾಮಾನ್ಯವಾಗಿ ಶಿವನ ಬಣ್ಣ ಯಾವುದು? ನೀಲಿ, ಹೌದಲ್ಲ ಅಂತ ಹೇಳಿ ನಮಗೆ ಯಾರು ಹೇಳ್ಕೊಟ್ಟಿದ್ದಾರೆ? ಸೋಷಿಯಲ್ ಮೀಡಿಯಾ ಹೇಳ್ಕೊಟ್ಟಿದೆ. ಆದ್ರೆ ಭಾಗವತಂ ಬೇರೆ ರೀತಿ ಹೇಳ್ಕೊಡುತ್ತೆ. ತಪ್ತ ಹೇಮ ನಿಕಾಯಾಭಂ ಅಂತ ಹೇಳಿದ್ರೆ ಅವರ ಬಣ್ಣ ತಪ್ತ ಹೇಮ ಅಂತ ಹೇಳಿದ್ರೆ ಬಂಗಾರದ, ಕುದಿತಾ ಇರುವಂತ ಬಂಗಾರದ ಬಣ್ಣ ಅಂತ, ಗೋಲ್ಡನ್ ಎಲ್ಲೋ. ಅದು ಯಾಕೆ ನೀಲಿ ಬಣ್ಣ ಕಾಣಿಸುತ್ತೆ ಅಂತ ಹೇಳಿದ್ರೆ ಬೂದಿ ಹಚ್ಕೊಂಡಿರ್ತಾರೆ. ಆಕ್ಚುಲಿ ನೋಡಕ್ ಹೋದ್ರೆ ಶಿವನ ಬಣ್ಣ ಯಾವುದು? ಗೋಲ್ಡನ್ ಎಲ್ಲೋ. ಆ ರೀತಿ ಶಿತಿಕಂಠಂ ತ್ರಿಲೋಚನಂ, ಶಿತಿಕಂಠಂ ಅವರ ಕತ್ತು ಯಾವ ಬಣ್ಣ? ನೀಲಿ ಬಣ್ಣ. ಆಮೇಲೆ ಎಷ್ಟು ಕಣ್ಣುಗಳು? 3 ಕಣ್ಣುಗಳು. ಪ್ರಸಾದ ಸುಮುಖಂ, ಅವರ ಮುಖ ಹೇಗಿದೆ? ಪ್ರಸಾದ ಅಂತ ಹೇಳಿದ್ರೆ ತುಂಬಾ ಪ್ರಸನ್ನ ಮುಖವಾಗಿದೆ. ಆಮೇಲೆ ಕೃಪೆಯನ್ನ ತೋರಿಸುವಂತಹದ್ದು. ಯಾವಾಗ್ಲೂ ಅವರ ಭಕ್ತಾದಿಗಳಿಗೆ, ಎಲ್ಲ ಜೀವಿಗಳಿಗೆ ಅವರು ಸದೈವ ಕರುಣೆಯನ್ನ ತೋರಿಸ್ತಾ ಇರ್ತಾರೆ. ಜಾತ ಕೌತುಕಾಹ. ಈ ರೀತಿ ಇದನ್ನ ನೋಡಿದ ತಕ್ಷಣ ಎಲ್ಲರೂ ನಮಸ್ಕಾರ ಮಾಡಿದ್ರು, ರಚಯಿತರೆಲ್ಲರೂ. ಇದಾದ್ಮೇಲೆ ತುಂಬಾ ಅದ್ಭುತವಾದ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ. ಪ್ರಚೇತಸರ ಸತಾನ್ ಪ್ರಪನ್ನಾರ್ತಿ ಹರೋ ಭಗವಾನ್ ಧರ್ಮವತ್ಸಲ ಧರ್ಮಜ್ಞಾನ್ ಶೀಲ ಸಂಪನ್ನಾನ್ ಪ್ರೀತಃ ಪ್ರೀತಾನ್ ಉವಾಚಃ. ಇಲ್ಲಿ ಹೇಳ್ತಾರೆ ಪ್ರಚೇತಸರ ಬಗೆಗೆ ಶಿವನು ಅತ್ಯಂತ ಪ್ರೀತನಾದನು. ಎಲ್ಲಿ ಹೇಳ್ತಾ ಇದ್ದಾರೆ? ಏನು ತುಂಬಾ ಸಂತುಷ್ಟರಾಗಿದ್ದಾರೆ. ಯಾರಿಂದ? ಪ್ರಚೇತರಿಂದ. ಈಗ ಯಾಕೆ ಸಂತುಷ್ಟರಾಗಿದ್ದಾರೆ? ಏನು ಮಾಡೇ ಇಲ್ಲ. ಏನ್ ಸಂತುಷ್ಟರಾಗಿದ್ದಾರೆ? ಏನ್ ನೋಡಿ ಸಂತುಷ್ಟರಾದ್ರು? ಹಾ ಹೇಳಿ. ನಿರ್ಧಾರ ಅವ್ರು ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ಏನಂತ? ನಾವು ಹೋಗಿ ತಪಸ್ಸು ಮಾಡೋಣ ಅಂತ. ಆ ನಿರ್ಧಾರ ಮಾಡಿನೇ ಶಿವ ಎಷ್ಟು ಸಂತುಷ್ಟರಾಗ್ಬಿಟ್ರು ಅಂದ್ರೆ ಮೋಟಿವೇಶನ್. ಯಾವ ಉದ್ದೇಶದಿಂದ ನಾವು ಹೋಗ್ತಾ ಇದೀವಿ, ಕಾರ್ಯ ಮಾಡ್ತಾ ಇದೀವಿ, ಆ ಉದ್ದೇಶ ತುಂಬಾ ಚೆನ್ನಾಗಿದ್ರೆ ಭಗವಂತ ಆ ಉದ್ದೇಶದಿಂದಾನೇ ಸಂತುಷ್ಟರಾಗ್ಬಿಡ್ತಾರೆ.
ಅದಷ್ಟೇ ಅಲ್ಲ, ಧರ್ಮವತ್ಸಲ. ನೋಡಿ, ಕೃಷ್ಣನಿಗೆ ವಿಷ್ಣುವಿಗೆ ಏನ್ ಹೇಳ್ತೀವಿ ನಾವು? ವೆರಿ ಗುಡ್, ಭಕ್ತವತ್ಸಲ ಅಂತ ಹೇಳ್ತೀವಿ. ಶಿವನಿಗೆ ಏನ್ ಹೇಳ್ತಾ ಇದಾರೆ? ಧರ್ಮವತ್ಸಲ. ಕೃಷ್ಣ ಅವರ ಭಕ್ತರಿಗೆ ತುಂಬಾ ವಾತ್ಸಲ್ಯವನ್ನು ತೋರಿಸ್ತಾರೆ. ಆಮೇಲೆ ಶಿವ ಯಾರಿಗೆ ವಾತ್ಸಲ್ಯ ತೋರಿಸ್ತಾರೆ? ಯಾರು ಧರ್ಮದ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಶಿವನ ಆರಾಧನೆ ಮಾಡೋರು ಧರ್ಮಿಷ್ಠರಲ್ಲ. ಸಾಮಾನ್ಯವಾಗಿ ನಾನು ಹೇಳ್ದೆ, ಯಾರು ಆರಾಧನೆ ಮಾಡ್ತಾ ಇದ್ದಾರೆ? ಅಸುರರು ಆರಾಧನೆ ಮಾಡ್ತಾ ಇದ್ದಾರೆ. ಆ ಅಸುರರು ಇಲ್ಲ ಕೆಲವು ಬಾರಿ ರಾಂಗ್ ಮೋಟಿವೇಶನ್ ಇಂದ ಮಾಡ್ತಾರೆ. ಆಗ ಏನಾಗ್ಬಿಡುತ್ತೆ, ಶಿವ ಯಾವಾಗ ತಿಳ್ಕೊಳ್ತಾರೆ ಇವ್ರು ಅಟ್ಲೀಸ್ಟ್ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾರೆ, ತಕ್ಷಣ ಶಿವ ಸಂತುಷ್ಟರಾಗ್ಬಿಡ್ತಾರೆ. ಅದಕ್ಕೋಸ್ಕರ ಶಿವನಿಗೆ ಮತ್ತೊಂದು ಹೆಸರೇನು? ಆಶುತೋಷ್ ಅಂತ ಹೇಳಿ. ತುಂಬಾ ಬೇಗ ಪ್ರಸನ್ನರಾಗ್ಬಿಡ್ತಾರೆ. ಸ್ವಲ್ಪ ಸ್ವಲ್ಪ ವ್ರತಗಳನ್ನು ಮಾಡಿದ್ರು ಬೇಗ ಸಂತುಷ್ಟರಾಗ್ಬಿಡ್ತಾರೆ. ಎಷ್ಟು ಸಂತುಷ್ಟರಾಗ್ತಾರೆ ಅಂತ ಹೇಳಿದ್ರೆ ಅವರು ಏನ್ ಬೇರೆ ಬೇಕಾದ್ರೂ ಕೊಟ್ಬಿಡ್ತಾರೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಅಸುರ ಇದ್ದ. ಆ ಅಸುರನ ಹೆಸರು ವೃಕಾಸುರ ಅಂತ. ಈ ವೃಕಾಸುರ ತುಂಬಾ ಒಂದು ಅಸಹ್ಯವಾಗಿರುವಂತಹ ತಪಸ್ಸೆ ಮಾಡ್ತಾ ಇದ್ದ. ಏನು ಅಂತ ಹೇಳಿದ್ರೆ, ಅವನು ಯಜ್ಞಕುಂಡದಲ್ಲಿ ಅವನ ಶರೀರದ ಬೆರಳುಗಳನ್ನ ಕಟ್ ಮಾಡಿ ಆಹುತಿ ಹಾಕೋನು. ಈಗಿನ ಕಾಲದಲ್ಲಿ ಎಷ್ಟೋ ಜನ ಬೇರೆ ಬೇರೆ ರೀತಿ ತಪಸ್ಸೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ವ್ರತಗಳನ್ನ ಮಾಡ್ಕೊಳ್ತಾರೆ. ಕೆಲವು ಬಾರಿ ಸುಜಿದಾರ ಅವರ ಶರೀರದಿಂದ ಹಾಕೊಂಡು ಏನೇನೋ ಎಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವ್ರತಗಳು ಶಾಸ್ತ್ರದ ವಿಧಾನದಲ್ಲಿ ಇಲ್ಲ. ಇದೆಲ್ಲ ಅವರ ಮನೋಧರ್ಮದಲ್ಲಿರುವಂಥದ್ದು. ಈಗ ಇವನು ಯಾವ ಶಾಸ್ತ್ರದಲ್ಲಿದೆ ಶರೀರ ಕಟ್ ಮಾಡ್ಕೊಂಡು ಮಾಂಸ ಅದನ್ನೆಲ್ಲ ಆಹುತಿ ಹಾಕ್ಬೇಕು ಅಂತ ಹೇಳಿ? ಆದ್ರೆ ಇವನು ಮಾಡ್ತಾ ಇದ್ದ. ಈ ರೀತಿ ಬೇರೆ ಬೇರೆ ಶರೀರದ ಭಾಗಗಳನ್ನ ಕತ್ತರಿಸಿ ಅವನು ತಪಸ್ಸೆ ಮಾಡ್ತಾ ಇದ್ದ. ಕೊನೆಗೆ ಅವನ ಕತ್ತನ್ನೇ ಕತ್ತರಿಸ್ಬಿಟ್ಟು ಯಜ್ಞದಲ್ಲಿ ಆಹುತಿ ಹಾಕ್ಬೇಕಿತ್ತು. ಈಗೆಲ್ಲ ಕತ್ತರಿಸ್ಬಿಡ್ತಲ್ಲ ಅನ್ನೋ ಸಮಯದಲ್ಲಿ ಶಿವ ತಕ್ಷಣ ಪ್ರತ್ಯಕ್ಷರಾಗ್ಬಿಟ್ಟು ಏನ್ ಬೇಕು ಹೇಳು, ಏನ್ ವರ ಬೇಕು? ಈ ವರ ಅವನ್ ಕೇಳೋದನ್ನು ನೋಡಿ ಅವನ್ ಹೇಳ್ತಾ ಇದ್ದಾನೆ, ನಾನು ಯಾರ್ದಾದ್ರೂ ತಲೆ ಮೇಲೆ ಕೈ ಇಟ್ಟರೆ ಅದು ಭಸ್ಮ ಆಗ್ಬಿಡ್ಬೇಕು. ಈ ರೀತಿ ವರಗಳು ಕೇಳ್ತಾರೆ. ಆಗ ಶಿವ ಹೇಳ್ತಾನೆ, ಆಯ್ತು ತಥಾಸ್ತು ಅಂತ ಹೇಳಿ ಕೊಟ್ಬಿಡ್ತಾನೆ. ಆಮೇಲೆ ಇವನ್ಗೆ ಅನ್ನಿಸ್ತಾ ಇರುತ್ತೆ, ನೀವ್ ಕೊಡ್ತಾ ಇರೋದು ವರ್ಕ್ ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳಿ ನಾ ಟೆಸ್ಟ್ ಮಾಡ್ಬೇಕು. ನಿಲ್ಲು ಅಂತ ಹೇಳಿ ಶಿವನ ತಲೆ ಮೇಲೆ ಕೈ ಹಿಡೋದಕ್ಕೆ ಹೋಗ್ತಾನೆ. ಈಗ ಶಿವ ಕೊಟ್ಟಿರುವಂತಹ ಆ ವರ ಇದೆ. ಈಗ ಶಿವ ಕೊಟ್ಟಿರುವಂತ ವರ ಅದು ನೋಡಿ, ಯಾವ್ದಾದ್ರು ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡಿದ್ರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮ್ಮಿಂದನೇ ಆಗೋದಿಲ್ಲ, ಹೌದಲ್ಲ? ಅದಕ್ಕೆ ಏನ್ ಬೇಕಾಗುತ್ತೆ? ಹೈಯರ್ ಸೊಲ್ಯೂಷನ್ ಬೇಕು, ಹೈಯರ್ ಪವರ್ಸ್ ಬೇಕು, ಹೌದಲ್ಲ? ಈಗ ಶಿವ ಓಡ್ತಾ ಇದ್ದಾರೆ, ಬ್ರಹ್ಮಾಂಡ ಓಡ್ತಾ ಇದ್ದಾರೆ. ಯಾವ್ದಕ್ಕೋಸ್ಕರ? ಈ ವೃಕಾಸುರ ಬರ್ತಾ ಇದ್ದಾನೆ ಹಿಂದೆ ಕೈ ಇಡೋದಕ್ಕೋಸ್ಕರ. ಓಡ್ತಾ ಇದಾರೆ. ಈಗ ಶಿವ ಓಡ್ತಾ ಇದ್ದಾರೆ, ಮತ್ತೆಲ್ಲಿಗೆ ಹೋಗ್ಬೇಕು? ಈಗ ತಕ್ಷಣ ವೈಕುಂಠದಿಂದ ವಿಷ್ಣು ನೋಡ್ತಾ ಇದ್ದಾನೆ. ಈಗ ತಕ್ಷಣ ಏನ್ ಮಾಡ್ತಾರೆ? ತಕ್ಷಣ ಅವನೊಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದ್ಬಿಟ್ಟು ಹೇಳ್ತಾನೆ, ಈಗಿನ ಕಾಲದಲ್ಲಿ ಶಿವ ಕೊಡ್ತಾ ಇರೋಂತಹ ವರಗಳೆಲ್ಲ ವರ್ಕ್ ಆಗ್ತಾ ಇಲ್ಲ, ನಿನ್ಗೆ ಡಮ್ಮಿ ವರ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅವನ್ಗೆ ಆಶ್ಚರ್ಯ ಆಗ್ಬಿಡ್ತಾರೆ, ನಾನು ಇಷ್ಟೊಂದು ಕಷ್ಟದ ತಪಸ್ಸೆ ಮಾಡಿದೀನಿ, ಈ ಶಿವ ಕೊಟ್ಟಿರೋದು ವರ ಆಗ್ತಾ ಇಲ್ಲ ಅಂತ ಹೇಳಿ, ನಿನಗೆ ಡೌಟ್ ಇದ್ರೆ ಕೈ ಇಟ್ಕೊಂಡು ನೋಡು ಅಂತ ಹೇಳ್ತಾರೆ. ಯಾಕೆಂದ್ರೆ ವಿಷ್ಣುವಿನಲ್ಲಿ ಒಂದು ಅದ್ಭುತವಾದಂತ ಶಕ್ತಿ ಇದೆ. ಏನದು? ಮಾಯಾಶಕ್ತಿ. ಆ ಮೋಹ ಮಾಡುತ್ತೆ. ಅದೆಷ್ಟು ಮೋಹ ಮಾಡುತ್ತೆ ಅಂತ ಹೇಳಿದ್ರೆ, ಹೇಳ್ತಾ ಇರೋದು ಸತ್ಯ ಇದ್ರೂ ನಿಮ್ಗೆ ಸುಳ್ಳು ಅಂತ ಅನ್ಸುತ್ತೆ, ಸುಳ್ಳು ಹೇಳ್ತಾ ಇದ್ರು ನಿಮ್ಗೆ ಸತ್ಯ ಅನ್ನಿಸ್ಬಿಡುತ್ತೆ. ಭಗವಂತನ ಮಾಯಾಶಕ್ತಿ ಆ ರೀತಿ ಇರುತ್ತೆ ನೋಡಿ. ಮಾಯಾ ಜಗತ್ತು ಹೇಗಿದೆ? ಭಗವಂತನ ಮಾಯಾಶಕ್ತಿ. ಆದ್ರೆ ಇದು ಏನು? ಮಾಯಾ ಅಂತ ಹೇಳಿದ್ರೆ ಏನು? ಅಸತ್. ಆದ್ರೆ ಇದೆಷ್ಟು ಸತ್ಯ ಅನ್ಸುತ್ತೆ, ಯಾಕಂದ್ರೆ ಭಗವಂತನ ಮಾಯಾಶಕ್ತಿ ಈ ರೀತಿ ಇರುತ್ತೆ. ಈಗ ಭಗವಂತ ಹೇಳಿದ್ರು ಇದು ಶಿವ ಹೇಳ್ತಾ ಇರೋದು ಈಗ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ, ತಕ್ಷಣ ಹೌದಾ ಅಂತ ಹೇಳಿ ಕೈ ಇಟ್ಕೊಂಡ್ಬಿಡ್ತಾನೆ. ಆಮೇಲೆ ಶಿವ ತಕ್ಷಣ ರಿಲೀವ್ಡ್. ಇಲ್ಲ ಅಂತ ಹೇಳಿದ್ರೆ ಶಿವ ಕಷ್ಟದಲ್ಲಿ ಬಿದ್ದ್ಬಿಡ್ತಾ ಇದ್ದ. ಈ ರೀತಿ ಕೆಲವು ಬಾರಿ
ಶಿವ ತುಂಬಾ ಕರುಣಾಳು, ಯಾರು ಏನಾದ್ರೂ ವರ ಕೇಳಿದ್ರೆ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಧರ್ಮಜ್ಞಾನ್ ಶೀಲ ಸಂಪನ್ನಾನ್ ಪ್ರೀತಃ ಪ್ರೀತಾನುವಾಚ. ಆದ್ರೆ ಪ್ರಚೇತರನ್ನ ನೋಡಿ ತುಂಬಾ ಖುಷಿ ಆಗೋಗ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ ಇವರು ಶೀಲ ಸಂಪನ್ನ, ಎಲ್ಲಾ ಒಳ್ಳೆ ಗುಣಗಳನ್ನು ಹೊಂದಿದ್ರು, ಧರ್ಮಿಷ್ಠರಾಗಿದ್ರು. ಇದಾದ್ಮೇಲೆ ಶ್ರೀ ರುದ್ರ ಉವಾಚ, ಈಗ ಸಾಕ್ಷಾತ್ ರುದ್ರ ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಯೂಯಂ ವೇದಿಷದ ಪುತ್ರ ವಿದಿತಂ ವಶ್ಚಿಕೀರ್ಷಿತಂ ಅನುಗ್ರಹಾಯ ಭದ್ರಂಬ ಏವಂ ಮೇ ದರ್ಶನಂ ಕೃತಂ. ಇಲ್ಲಿ ಹೇಳ್ತಾರೆ, ನೀವು ಎಲ್ಲರೂ ಮಹಾರಾಜ ಪ್ರಾಚೀನ ಬರಿಹಿಯ ಮಕ್ಕಳು, ನಿಮಗೆ ಮಂಗಳವಾಗಲೆಂದು ನಾನು ಹಾರೈಸುತ್ತೇನೆ. ನೀವು ಏನನ್ನು ಮಾಡ ಹೊರಟಿರುವರೆಂದು ನನಗೆ ತಿಳಿದಿದೆ. ಆದ್ದರಿಂದ ನಿಮ್ಮ ವಿಷಯದಲ್ಲಿ ನನ್ನ ಕರುಣೆಯನ್ನು ತೋರಿಸಲು ನಾನು ನಿಮಗೆ ಕಾಣಿಸಿಕೊಂಡಿದ್ದೇನೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗಿದೆ, ಶಿವನಲ್ಲಿ ಅಗಾಧವಂತ ಶಕ್ತಿ ಇದೆ. ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡೋಕ್ಕಿಂತ ಮುಂಚೆನೋ ಅದು ಗೊತ್ತಾಗ್ಬಿಡುತ್ತೆ, ನಮ್ಮ ಆಸೆಗಳು ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಆಕ್ಚುಲಿ ನೋಡಕ್ ಹೋದ್ರೆ ಭಗವಂತನ ಮುಂದೆ ಹೋಗಿ ಬೇನು ಪ್ರಾರ್ಥನೆ ಬೇಡೋದೇ ಬೇಕಿಲ್ಲ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಏನ್ ಬೇಕು ಇವ್ರಿಗೆ ಏನ್ ಬೇಕಿಲ್ಲ ಅಂತ. ಆದ್ರೆ ನಾವು ಹೋಗಿ ಬೇಡ್ತೀವಿ. ಯಾಕೆ? ನಮಗೆ ಕೆಲವು ಬಾರಿ ಶ್ರದ್ಧೆ ಇಲ್ಲ. ಓ ಇವ್ರು ಗೊತ್ತಾಗುತ್ತೋ ಇಲ್ಲೋ, ನಾನು ಸ್ವಲ್ಪ ಹೇಳಬೇಕು, ಆಮೇಲೆ ದೊಡ್ಡ ಲಿಸ್ಟು ತೋರಿಸ್ಬೇಕು ಏನೆಲ್ಲ ಇದೆ, ಆಮೇಲೆ ಕೇಳ್ಬೇಕು, ಆಗ್ಲೇ ಗೊತ್ತಾಗತ್ತೆ ಇವ್ರಿಗೆ ನನಗೆ ಎಷ್ಟು ಡಯರ್ ನೀಡ್ ಇದೆ ಅಂತ. ಸೊ ಆ ರೀತಿ. ಆದ್ರೆ ಶಿವನಿಗೆ ಎಲ್ಲವೂ ಗೊತ್ತಿದೆ. ಅದಕ್ಕೋಸ್ಕರ ಹೋಗಕ್ಕಿಂತ ಮುಂಚೆನೆ ಅವ್ರು ಬಂದು ಪ್ರತ್ಯಕ್ಷರಾಗ್ಬಿಟ್ಟಿದ್ದಾರೆ. ಕರುಣೆಯನ್ನ ತೋರಿಸೋದಕ್ಕೋಸ್ಕರ ಬಂದಿದ್ದಾರೆ, ಮಂಗಳವಾಗಲೆಂದು ಹಾರೈಸೋದಕ್ಕೇನೆ ಬಂದಿದ್ದಾರೆ. ಇಲ್ಲಿ ಪ್ರಭುಪಾದರು ತುಂಬಾ ಅದ್ಭುತವಾಗಿ ತಾತ್ಪರ್ಯದಲ್ಲಿ ಬರೀತಾ ಇದ್ದಾರೆ, ತೀವ್ರವಾದ ವ್ರತಗಳಿಂದಲೂ ತಪಸ್ಸಿನಿಂದಲೂ ಅವರು ಭಗವಾನ್ ವಿಷ್ಣುವನ್ನು ಆರಾಧಿಸಲು ಹೊರಟಿರದ್ದು ಎಂಬುದು ವಾಸ್ತವ ವಿಷಯವಾಗಿದೆ. ಅವರು ತಪಸ್ಸನ್ನ ಮಾಡುವಾಗ ಯಾರನ್ನ ಆರಾಧನೆ ಮಾಡಕ್ ಹೋಗ್ತಾ ಇದಾರೆ? ವಿಷ್ಣುವನ್ನ ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದಾರೆ. ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಯಾರಿಗ ನಮ್ಗೆ ಅನ್ನಿಸ್ತಾ ಇರುತ್ತೆ, ಶಿವನ ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ರೆ ಶಿವನ ಖುಷಿ ಆಗ್ಬೇಕು, ಇಲ್ಲ ವಿಷ್ಣುವಿನ ಆರಾಧನೆ ಮಾಡಕ್ ಹೋದ್ರೆ ವಿಷ್ಣುವಿಗೆ ಖುಷಿ ಆಗ್ಬೇಕು. ಹೌದಲ್ಲ? ಯಾಕಂದ್ರೆ ಅವ್ರನ್ನ ಆರಾಧನೆ ಮಾಡ್ತಾ ಇದ್ರೆ ಅವ್ರು ಖುಷಿ ಆಗ್ಬೇಕು. ಆದ್ರೆ ಇಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದಕ್ಕೆ ಹೋಗಿ ಇವರು ಪ್ರಚೇತನ ಎಲ್ಲರೂ ಹೋಗ್ತಾ ಇದಾರೆ, ಅದು ಶಿವನಿಗೆ ಖುಷಿ ಆಗ್ಬಿಡ್ತು. ಯಾಕೆ? ಇದು ತುಂಬಾ ಗೂಢವಾದಂತ ರಹಸ್ಯ. ಇದು ಕೆಲವು ಬಾರಿ ಶಿವನ ಆರಾಧಕರಿಗೂ ಗೊತ್ತಿಲ್ಲ, ಶಿವನಿಗೆ ನಿಜವಾಗಿ ಹೇಗೆ ಸಂತೋಷ ಪಡಿಸ್ಬೇಕು ಅಂತ. ಈಗ ಇಲ್ಲಿ ಪ್ರಭುಪಾದರು ತುಂಬಾ ಅದ್ಭುತವಾದಂತ ತಾತ್ಪರ್ಯ ಬರೀತಾ ಇದ್ದಾರೆ. ದೇವತೆಗಳು ನಿಜವಾಗಿಯೂ ಹೇಗೆ ಸಂತುಷ್ಟರಾಗ್ತಾರೆ. ಈಗ ಇಲ್ಲಿ ನೋಡಿ ಪ್ರಭುಪಾದರು ಬರೀತಾ ಇದ್ದಾರೆ, ಹೀಗಿರುವುದರಿಂದ ಭಗವಂತನ ಭಕ್ತನು ದೇವತೆಗಳನ್ನು ಪ್ರತ್ಯೇಕವಾಗಿ ಸಂತೋಷಪಡಿಸಲು ಯತ್ನಿಸಬೇಕಾಗಿಲ್ಲ. ಪರಮ ಪ್ರಭುವನ್ನು ಆರಾಧಿಸುವ ಮಾತ್ರದಿಂದಲೇ ಭಕ್ತನು ಅವರೆಲ್ಲರನ್ನು ಪ್ರೀತರನ್ನಾಗಿ ಮಾಡಲು ಸಾಧ್ಯ. ಅವನು ದೇವತೆಗಳನ್ನು ಭೌತಿಕ ವರಗಳಿಗಾಗಿಯೂ ಯಾಚಿಸಬೇಕಾಗಿಲ್ಲ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ವಿಷ್ಣುವಿನ ಆರಾಧನೆ ಮಾಡ್ತಾ ಇದ್ರೆ, ವಿಷ್ಣು ನೀವು ಕೃಷ್ಣ ನಾಮದ ಜಪ, ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ತಾ ಇದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನ ಜಪ ಮಾಡೋದ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ದೇವತೆಗಳು ಅವ್ರ ಮುಖದಲ್ಲಿ ಮುಗುಳ್ನಾಗೆ ಬರೋದ್ ಪ್ರಣಾಮ ಆಗ್ಬಿಡತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಇದನ್ನಲ್ಲ, ಈಗ ಅವನು ಭಗವಂತನ ಭಕ್ತನಾಗ್ತಾ ಇದ್ದಾನೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಭಕ್ತಿಗೆಯನ್ನ ರಕ್ಷಣೆ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ಅವರೆಲ್ಲ ಏನ್ ಮಾಡ್ತಾರೆ, ಅವ್ರು ಅನುಕೂಲ ಮಾಡ್ತಾರೆ. ಈಗ ನೋಡಿ, ಶಿವ ಬಂದು ತಕ್ಷಣ ಅವ್ರಿಗೆ ಹೇಳ್ಕೊಡ್ತಾರೆ, ಈಗ ಹೇಗೆ ನೀವು ವಿಷ್ಣುವಿನ ಆರಾಧನೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ನಾನು ನಿಮಗೆ ಮಾರ್ಗವನ್ನ ಹೇಳ್ಕೊಡ್ತೀನಿ. ಆಮೇಲೆ ಇಲ್ಲಿ ಹೇಳ್ತಾ ಇದ್ರೆ, ನಾವು ಹೋಗಿ ಕೇಳೋದು ಬೇಕಿಲ್ಲ, ಅವರೇ ಬಂದು ವರ ಕೊಟ್ಬಿಡ್ತಾರೆ. ದೇವತೆಗಳೇ ಬಂದು ವರ ಕೊಡ್ತಾರೆ. ಏನಾದ್ರು ಉದಾಹರಣೆ ಇದೆ ಇದಕ್ಕೆ? ಯಾವಾಗ ಅರ್ಜುನನಿಗೆ ಕೃಷ್ಣ ಹೇಳಿದ್ರು, ಮಹಾಭಾರತ ಯುದ್ಧ ಆಗೋಕ್ಕಿಂತ ಮುಂಚೆ ನೀ ಹೋಗಿ ಪಾಶುಪತಾಸ್ತ್ರ ತಗೊಂಬನ್ನಿ ಅಂತ. ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರು, ಶಿವನ ಹತ್ರ ಇದೆ. ತಪಸ್ಸೆ ಮಾಡೋದಕ್ಕೆ ಹೋದ್ರು,
ತುಂಬಾ ಬೇಗ ಪ್ರತ್ಯಕ್ಷ, ಯಾವ ರೀತಿ ಪ್ರತ್ಯಕ್ಷ ಆದ್ರು ಬೇಡ, ಹಂಟರ್. ಆಮೇಲೆ ಯುದ್ಧ ಮಾಡಿದ್ರು, ಆಮೇಲೆ ಅಸ್ತ್ರವನ್ನ ಕೊಟ್ಬಿಟ್ಟು ಹೋಗ್ಬಿಟ್ರು. ಇಂದ್ರ, ಎಷ್ಟೊಂದು ಜನ ತಕ್ಷಣ ಯಾರಾದ್ರೂ ಭಕ್ತರ ಆಗ್ತಾ ಇದ್ರೆ ಎಲ್ಲರೂ ಬರ್ತಾರೆ, ನಮ್ಮ ಆಸೆಗಳೆಲ್ಲ ಪೂರೈಸ್ಬಿಡ್ತಾರೆ. ಅದಕ್ಕೋಸ್ಕರ ಭೌತಿಕ ಇಚ್ಛೆಗಳು ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ದೇವತೆಗಳಿಗೆ ನೀವು ಹೋಗಿ ಪೂಜೆ ಮಾಡ್ಬಿಟ್ಟು ಫಲ ಸಿಗೋದು ತುಂಬಾ ಕಷ್ಟ. ಯಾಕೆಂದ್ರೆ ಅವ್ರು ಕೇಳ್ತಾರೆ, ಅವರೆಲ್ಲ ಹೇಳ್ತಾರೆ, ಈ ಯಜ್ಞ ಆಯ್ತಾ, ಈ ವ್ರತ ಆಯ್ತಾ, ಈ ಪೂಜೆ ಆಯ್ತಾ, ಎಲ್ಲ ನಿಯಮದಿಂದ ಮಾಡಿದೀರಾ ಎಲ್ಲ ಕೇಳ್ತಾರೆ. ಆದ್ರೆ ಯಾರು ಹರೇ ಕೃಷ್ಣ ಅಂತ ಜಪ ಮಾಡ್ತಾ ಇರ್ತಾರೆ ಅವರಿಗೆ ಭೌತಿಕ ಇಚ್ಛೆಗಳು ಬೇಗ ಪೂರ್ತಿ ಆಗ್ಬಿಡುತ್ತೆ. ಹೇಳ್ತಾರೆ, ಅಪರಾಧದಿಂದ ನಾಮ ಜಪ ಮಾಡಿದ್ರೆ ಏನ್ ಸಿಗುತ್ತೆ ನೋಡಿ, ಶುದ್ಧ ನಾಮದ ಜಪ ಮಾಡಿದ್ರೆ ಏನ್ ಸಿಗುತ್ತೆ? ಕೃಷ್ಣ ಪ್ರಿಯ. ಯಾರು ಶುದ್ಧ ನಾಮ ಜಪ ಮಾಡೋದಿಲ್ಲ, ಯಾರು ನಾಮಾಭಾಸ್ ಅದರ ಜಪ ಮಾಡ್ತಾರೆ, ಅವ್ರಿಗೆ ಏನ್ ಸಿಗುತ್ತೆ? ಮುಕ್ತಿ ಸಿಗುತ್ತೆ. ಅಂದ್ರೆ ಅವರು ಇನ್ನು ಶುದ್ಧನಾಮ ತನಕ ಹೋಗಿಲ್ಲ. ಯೋಗಿಗಳು, ಜ್ಞಾನಿಗಳು ಎಷ್ಟೊಂದು ವರ್ಷಗಳ ಕಾಲ ಏನ್ ತಪಸ್ಸೆ ಮಾಡ್ತಾ ಇದಾರಲ್ಲ, ಆ ನಾಮಾಭಾಸ ಜಪ ಮಾಡೋದ್ರಿಂದ ಏನ್ ಸಿಕ್ಬಿಡುತ್ತೆ? ಮುಕ್ತಿ ಸಿಕ್ಬಿಡುತ್ತೆ. ಇನ್ನು ನಮ್ಮಂತ ಎಲ್ಲರೂ ಅಪರಾಧದ ಜಪ ಮಾಡ್ತಾರೆ, ನಾಮ ಅಪರಾಧದಿಂದ ಯುಕ್ತರಾಗಿ ಜಪ ಮಾಡ್ತಾ ಇದ್ರೆ ಏನ್ ಸಿಗುತ್ತೆ? ಎಲ್ಲಾ ರೀತಿಯ ಭೌತಿಕ ಇಚ್ಛೆಗಳು ಪೂರೈಕೆ ಆಗೋಗುತ್ತೆ. ಏನೆಲ್ಲ ಆಸೆಗಳಿರುತ್ತೆ ಜಪದಲ್ಲಿ, ಏನೆಲ್ಲ ಆಸೆಗಳು ಬರುತ್ತಲ್ಲ, ನೀವು ನೋಡ್ತಾ ಇರಿ, ಜಪ ಮಾಡೋ ಏನೆಲ್ಲ ಆಸೆಗಳು ಬರುತ್ತಲ್ಲ ಅದೆಲ್ಲ ನಿಮ್ಮ ಜೀವನದ ಅನುಭವದಲ್ಲಿ ಬರ್ತಾ ಇರುತ್ತೆ, ಎಲ್ಲ ಪೂರೈಕೆ ಆಗ್ತಾ ಇರುತ್ತೆ. ಏನಾರು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ನೀವು ಜಪ ಮಾಡ್ತಾ ಇದ್ದೀನಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ, ಅದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಹರೇ ಕೃಷ್ಣ. ಓ ಅದು ಏನ್ ಮಾಡ್ಬೇಕು, ಅದಕ್ಕೆ ಎಲ್ಲಿಗೆ ಹೋಗ್ಬೇಕು, ಯಾರು, ಇದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಭಗವಂತ ಇದನ್ನ ಸಾಲ್ವ್ ಮಾಡ್ಬಿಡಿ, ಆ ರೀತಿ ಮಾಡ್ತಾ ಇದ್ರೆ ಏನಾಗ್ಬಿಡುತ್ತೆ? ಯಾವ ಪೂಜೆ ಇಲ್ಲ ಅಂದ್ರೂ ಆಗ್ಬಿಡುತ್ತೆ. ಯಾಕೆಂದ್ರೆ ನಾಮಾಪರಾಧದಿಂದಾನೇ ಇಷ್ಟೊಂದು ಫಲಗಳಿದೆ ಅಂತ. ಆದ್ರೆ ಇದು ನಿಜವಾಗಿ ಹರಿನಾಮದ ಫಲ ಅಲ್ಲ, ಇದೆಲ್ಲ ಸೈಡ್ ಬೆನಿಫಿಟ್ಸ್. ಏನು ಸೈಡ್ ಬೆನಿಫಿಟ್ಸ್? ಇದರಿಂದ ಬಂದ್ಬಿಡುತ್ತೆ ಭೌತಿಕ ಸಂಪತ್ತು, ಭೌತಿಕ ಯಾವುದೇ ಆಸೆಗಳೆಲ್ಲ ಇದೆಯಲ್ಲ ಅದೆಲ್ಲ ಬಂದ್ಬಿಡುತ್ತೆ, ತುಂಬಾ ಬೇಗ ಬಂದ್ಬಿಡುತ್ತೆ ಭಕ್ತರಿಗೆ. ಯಾರಾದ್ರೂ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ರು ತುಂಬಾ ಬೇಗ ಬಂದ್ಬಿಡುತ್ತೆ. ಆದ್ರೆ ಇದು ನಿಜವಾದ ಫಲ ಅಲ್ಲ. ನಿಜವಾದ ಫಲ ಇನ್ನು ಮುಂದೆ ಇದೆ. ಮುಕ್ತಿನೂ ನಿಜವಾದ ಫಲ ಅಲ್ಲ. ಇದಕ್ಕಿಂತ ಮುಂದೆ ಏನಿದೆ? ಪ್ರೇಮ ಭಕ್ತಿ, ಅದು ನಿಜವಾದ ಫಲ, ಅದು ಹರಿನಾಮ ಕೊಡುತ್ತೆ. ಅದಕ್ಕೋಸ್ಕರ ಎಲ್ಲಾ ದೇವತೆಗಳೆಲ್ಲರೂ ಭಗವಂತನ ಭಕ್ತರಾಗಿದ್ದಾರೆ, ಸೇವಕರಾಗಿದ್ದಾರೆ. ನೋಡಿ ಇಲ್ಲಿ ಹೇಳ್ತಾರೆ, ನಿಜವಾಗಿ ಹೇಳಬೇಕಾದಂದ್ರೆ ಎಲ್ಲಾ ದೇವತೆಗಳು ಭಕ್ತನನ್ನು ಸೇವಿಸಲು ಸದವಕಾಶವಾಗಿ ಹಾತೊರೆದು ಕಾಯುತ್ತಿರುತ್ತಾರೆ. ಏನ್ ಮಾಡ್ತಾ ಇದಾರೆ? ಕಾಯ್ತಾ ಇರ್ತಾರೆ, ಹೇಗೆ ಈ ಭಕ್ತರಿಗೆ ನಾನು ಸೇವೆ ಮಾಡ್ಬೇಕು ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬಿಡು, ಅರೆ ನಿಜವಾಗ್ಲೂ ಬರೋದು ಇಷ್ಟೊಂದು ಮಾಡ್ತಾರ? ಬಿಲ್ವ ಮಂಗಳ್ ಠಾಕೂರ್ ಸ್ವತಃ ಹೇಳ್ತಾ ಇದ್ದಾರೆ, ಈ ಭೌತಿಕ ಸ್ವರ್ಗ ಬಿಡಿ, ಮುಕ್ತಿ ಸ್ವಯಂ ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾಳಂತೆ. ಬಿಲ್ವ ಮಂಗಳ್ ಠಾಕೂರ್ ಹೇಳ್ತಾರೆ, ಮುಕ್ತಿ ಮುಕುಲಿತಾಂಜಲಿ ಸೇವತೆ ಅಸ್ಮಾನ್. ಮುಕ್ತಿ ದೇವಿ, ಅವಳು ಕೈಯನ್ನ ಜೋಡಿಸಿ ನಿಂತ್ಕೊಂಡಿದ್ದಾಳೆ, ದಯವಿಟ್ಟು ನನ್ನನ್ನು ಒಳಗಡೆ ಕರೀರಿ ಅಂತ. ಆದ್ರೆ ಬಿಲ್ವ ಮಂಗಳ್ ಠಾಕೂರ್ ಹೇಳ್ತಾ ಇದಾರೆ, ನಿನಗೆ ಒಳಗಡೆ ಪ್ರವೇಶ ಇಲ್ಲ, ನೀನು ಆಚೆ ಹೋಗು ಅಂತ. ಯಾರಿಗೆ? ಮುಕ್ತಿ ದೇವಿಗೆ. ಎಲ್ಲರೂ ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಯಾವುದನ್ನ ಆಸೆ ಪಡ್ತಾ ಇದ್ದಾರೆ? ಹೆಚ್ಚಾಗಿ ಆಸೆ ಪಡ್ತಾ ಇದ್ದಾರೆ ಭೌತಿಕ ಸಂಪತ್ತು, ಇಲ್ಲ ಸ್ವರ್ಗ, ಎಲ್ಲಾ ರೀತಿಯ ಐಶ್ವರ್ಯಗಳು. ಆದರೆ ಇದು ತುಚ್ಛ. ಯಾರು ಮುಕ್ತಿಯ ಅಭಿಲಾಷೆ ಇಟ್ಕೊಂಡಿರೋರು, ಮೋಕ್ಷದ ಅಭಿಲಾಷೆ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಭೌತಿಕ ಜಗತ್ತಿನ ಐಶ್ವರ್ಯಗಳೆಲ್ಲ ತುಚ್ಛವಾಗಿರುತ್ತೆ. ಆದ್ರೆ ಭಕ್ತರಿಗೆ ಆ ಮೋಕ್ಷದ ಅಭಿಲಾಷೆನೂ ತುಚ್ಛವಾಗಿದೆ. ಮುಕ್ತಿಗೆ ಹೇಳ್ತಾ ಇದಾರೆ, ನೋ ಎಂಟ್ರಿ ಇನ್ ಸೈಡ್, ಗೆಟ್ ಔಟ್. ಆದ್ರೆ ಮುಕ್ತಿ ಕಾಯ್ತಾ ಇದ್ದಾಳೆ, ಯಾವಾಗ ದಯವಿಟ್ಟು ನನಗೆ ಸೇವೆ ಮಾಡುವಂತ ಅವಕಾಶ ಕೊಡಿ ಅಂತ. ಸೊ ಈ ರೀತಿ ಇದು ಭಕ್ತರ ಗರಿಮೆ, ಹಿರಿಮೆ.
ಈಗ ತುಂಬಾ ಅದ್ಭುತವಾದಂತ ಒಂದು ಶ್ಲೋಕ ಬರ್ತಾ ಇದೆ. ನಾನು ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ಆದ್ರೆ ಸ್ಟಾರ್ಟ್ ಇನ್ನೂ ಆಗಿಲ್ಲ. ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಇಂಟ್ರೊಡಕ್ಷನ್. ಅದ್ರ ರುದ್ರಗೀತೆ ಪ್ರಾರಂಭ ಆಗುತ್ತೆ. ಇದು ಈಗ ರುದ್ರ ಹೇಳ್ತಾ ಇದ್ದಾರೆ, ಈಗ ಅವ್ರು ಸಾಕ್ಷಾತ್ ಭಗವಂತನ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳಿ, ಯಪ್ಪರಂ ಬ್ರಹ್ಮ ಸ ಸಾಕ್ಷಾತ್ ತ್ರಿಗುಣ ಜೀವ ಸಂಹಿತ ಭಗವಂತಂ ವಾಸುದೇವಂ ಪ್ರಪನ್ನ ಸ ಪ್ರಿಯೋ ಹಿಮೇ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ನನಗೆ ಅತಿ ಹೆಚ್ಚು ಪ್ರಿಯರು. ಯಾರು ಹೇಳ್ತಾ ಇದಾರೆ ಇದು? ಶಿವ ಸಾಕ್ಷಾತ್ ಹೇಳ್ತಾ ಇದ್ದಾರೆ, ನನಗೆ ಹೆಚ್ಚು ಪ್ರಿಯರು ಯಾರು ಅಂತ ಹೇಳಿ. ನೋಡಿ ಹೇಳ್ತಾ ಇದ್ದಾರೆ, ಶಿವನು ದೇವೋತ್ತಮ ಪರಮ ಪುರುಷನಾದ ಮತ್ತು ಭೌತಿಕ ಪ್ರಕೃತಿ ಜೀವ ಎಂಬ ಎಲ್ಲದಕ್ಕೂ ನಿಯಾಮಕನಾದ ಕೃಷ್ಣನಿಗೆ, ನೋಡಿ ವಾಸುದೇವ ಅಂತ ಶಬ್ದ ಬಂದಿದೆ ಇಲ್ಲಿ, ಹೌದಲ್ಲ? ವಾಸುದೇವ ಅಂದ್ರೆ ಯಾರು? ಕೃಷ್ಣ. ಕೃಷ್ಣನಿಗೆ ಯಾರು ಶರಣಾಗತರಾಗುತ್ತಾರೋ ಅವನು ನನಗೆ ನಿಜವಾಗಿ ಅತ್ಯಂತ ಪ್ರಿಯನು. ಇಲ್ಲಿ ಸಾಕ್ಷಾತ್ ಶಿವ ಹೇಳ್ತಾ ಇದ್ರೆ, ನನ್ನ ಆರಾಧಕರು ನನಗೆ ಹೆಚ್ಚು ಪ್ರಿಯರಲ್ಲ, ನನಗೆ ಇನ್ನೂ ಹೆಚ್ಚು ಪ್ರಿಯರು ಯಾರು? ಯಾರು ಕೃಷ್ಣನಿಗೆ ಶರಣಾಗ್ತಾರಲ್ಲ ಅವ್ರು ನನಗೆ ಇನ್ನೂ ಹೆಚ್ಚು ಪ್ರಿಯರಾಗ್ಬಿಡ್ತಾರೆ. ಅಂದ್ರೆ ಶಿವನಿಂದ ಏನಾದ್ರೂ ವರ ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಜವಾಗಿಯೂ ನಾವು ಕೃಷ್ಣನಿಗೆ ಶರಣಾದ್ರೆ ಶಿವ ಇನ್ನು ಬೇಗ ಬಂದು ವರ ಕೊಟ್ಬಿಡ್ತಾರೆ. ಈ ಸೀಕ್ರೆಟ್ ಯಾರಿಗೆ ಕೆಲವು ಬಾರಿ ಶಿವನ ಆರಾಧಕರು ಗೊತ್ತಿರೋದಿಲ್ಲ. ಇದು ಯಾಕಂದ್ರೆ ರುದ್ರಗೀತೆಯಲ್ಲಿ ಶ್ರೀಮದ್ ಭಾಗವತ ಪುರಾಣದಲ್ಲಿ ಉಲ್ಲೇಖ ಆಗಿದೆ, ಸಾಕ್ಷಾತ್ ಹೇಳ್ತಾ ಇದ್ದಾರೆ, ಯಾರು ಕೃಷ್ಣನಿಗೆ ಶರಣಾಗ್ತಾರೆ ಅವರು ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಯಾಕೆ ಆ ರೀತಿ? ಯಾಕೆ ಅಂತ ಹೇಳಿದ್ರೆ, ಸಾಕ್ಷಾತ್ ಶಿವನು ವಿಷ್ಣುವಿನ ಆರಾಧಕ. ಅವರು ಕೂತ್ಕೊಂಡು ಯಾರು ಜಪ ಮಾಡ್ತಾ ಇದ್ದಾರೆ? ರಾಮನಾಮದ ಜಪ ಮಾಡ್ತಾ ಇದ್ದಾರೆ. ಅವರು ಸದೈವ ಏನ್ ಚರ್ಚೆ ಮಾಡ್ತಾ ಇದ್ದಾರೆ? ಹರಿಕಥಾ ಚರ್ಚೆ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಯಾರಾದ್ರೂ ಕಾಶಿನಲ್ಲಿ ಅವರ ಶರೀರವನ್ನ ಬಿಟ್ರೆ, ಯಾರು ಪ್ರಾಮಾಣಿಕವಾಗಿ ಶಿವನ ಆರಾಧನೆಯನ್ನ ಮಾಡ್ತಾರೆ, ಯಾರು ನಿಷ್ಠೆಯಿಂದ ಯಾವುದೇ ಕಾಮನೆಗಳಿಲ್ಲದೆ ಅವರು ಶಿವನ ಆರಾಧನೆ ಮಾಡ್ತಾರೆ, ಅವ್ರು ಕಾಶಿಯಲ್ಲಿ ಅವರ ಶರೀರವನ್ನೇನಾದ್ರೂ ಬಿಟ್ರೆ ವಾರಣಾಸಿನಲ್ಲಿ, ಅಲ್ಲಿ ಸಾಕ್ಷಾತ್ ಶಿವ ಬಂದು ಅವರ ಕಿವಿನಲ್ಲಿ ರಾಮನಾಮದ ಉಚ್ಚಾರಣೆಯನ್ನ ಮಾಡಿ ಅವರಿಗೆ ಮುಕ್ತಿಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ಮೃತ್ಯುಂಜಯ ಅಂತ ಹೇಳ್ತಾರೆ, ಇಲ್ಲ ಮುಕ್ತಿನಾಥ್ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಶಿವನ ಹೆಸರು. ಆದ್ರೆ ಮುಕ್ತಿಯನ್ನ ಕೊಡುವಂತಹ ಶಕ್ತಿ ಮುಕುಂದನಿಗಿದೆ. ಆದ್ರೆ ಶಿವ ಹೇಗೆ ಕೊಡ್ತಾರೆ? ರಾಮನಾಮದ ಜಪವನ್ನು ಕೊಡ್ತಾರೆ. ಆ ರಾಮನಾಮದ ಕೇಳಿ ಅವ್ರಿಗೆ ಮುಕ್ತಿ ಸಿಕ್ಬಿಡುತ್ತೆ. ಸೊ ಈ ರೀತಿ ಶಿವನ ಮಹಿಮೆ ಇದೆ. ಈಗ ಕೆಲವರು ಯಾರು ಶಿವನ ಭಕ್ತರಿರ್ತಾರೆ ಅವ್ರಿಗೆಲ್ಲರಿಗೂ ಬೇಜಾರಾಗ್ಬಿಡುತ್ತೆ, ಅರೆ ಇದು ನೀವು ಶಿವನನ್ನ ಕೆಳಗಡೆ ಹಾಕ್ತಾ ಇದ್ರಿ, ವಿಷ್ಣುವನ್ನ ಮೇಲಿಡ್ತಾ ಇದ್ರಿ. ಇದು ಮೇಲೆ ಕೆಳಗಡೆ ಅನ್ನುವಂತಹ ಪ್ರಶ್ನೆ ಅಲ್ಲ. ಇದು ಸಾಕ್ಷಾತ್ ಕೃಷ್ಣನು ಅವನ ಭಕ್ತರ ಅಧೀನದಲ್ಲಿರ್ತಾರೆ. ತತ್ವದ ರೂಪದಲ್ಲಿ ಶಿವನಿಂದ ಸಂಪೂರ್ಣ ಜಗತ್ತು, ಭಗವಂತ ಹೇಳ್ತಾರೆ ಅಹಂ ಸರ್ವಸ್ಯ ಪ್ರಭವೋ, ಎಲ್ಲವೂ ನನ್ನಿಂದ ಬಂದಿದ್ದಂತೆ ಭಗವಂತ ಹೇಳ್ತಾ ಇದ್ದಾರೆ. ಆದ್ರೆ ಲೀಲೆಯ ರೂಪದಲ್ಲಿ ನಾವು ನೋಡ್ತಾ ಇದ್ರೆ ಕೃಷ್ಣ ನಂದ ಮಹಾರಾಜರ ಚಪ್ಪಲಿ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಆದ್ರೆ ಅವರ ಭಕ್ತರಿಗೂ ಅವರು ಸೇವಕನಾಗಿ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋಂಥದ್ದಿಲ್ಲ. ಆದ್ರೆ ನಾವು ತಿಳ್ಕೊಳ್ಬಹುದು, ಸಾಕ್ಷಾತ್ ಶಿವನು ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ. ಒಂದು ಭಾಗವತದ ಒಂದು ಶ್ಲೋಕ ಬರುತ್ತೆ, ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತನ್ವಂತಿ ದಿವ್ಯೈಸ್ತವೈ ವೇದೋ ಸಾಂಗ ಪದಕ್ರಮೋ ನಿಪನಿಷದೈರ್ ಗಾಯಂತಿ ಯಂ ಸಾಮಗಂ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಸುರಾಸುರಗಣ ದೇವಾಯ ತಸ್ಮೈ ನಮಃ. ಇಲ್ಲಿ ಹೇಳ್ತಾ ಇದ್ರೆ, ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ. ನೋಡಿ ಯಾರೆಲ್ಲ ಹೆಸರು ಬರ್ತಾ ಇದೆ? ಯಂ ಬ್ರಹ್ಮ, ವರುಣ, ಇಂದ್ರ, ರುದ್ರ ಅಂದ್ರೆ ಯಾರು? ಮರುತೈ, ದಿವ್ಯೈಸ್ತವೈ ಅಂದರೆ ಅವರು ದಿವ್ಯ ಸ್ತುತಿಗಳಿಂದ ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ.
ಮತ್ತೇನ್ ಬೇಕು? ಸೊ ಈ ರೀತಿ ಯಾವುದು? ಹಾ, ಎಲ್ಲ ರುದ್ರಲ್ಲಿ ನಾನು ಶಂಕರ ಅಂತ ಹೇಳ್ತಾರೆ. ಈಗ ಮತ್ತೊಂದು ಮುಂದಿನ ಶ್ಲೋಕ ನೋಡಿ. ಈ ಶ್ಲೋಕ ಹೇಳ್ತಾ ಇದೆ, ಕೆಲವ್ರಿಗೆ ಅನ್ನಿಸ್ಬೋದು, ನಾನು ಶಿವನ ಭಕ್ತನಾಗೋದಿಕ್ ಸಾಧ್ಯ ಆಗುತ್ತೆ? ಇಲ್ಲ, ನಾನು ಶಿವನ ಭಕ್ತನಾಗಿರ್ಬೇಕು. ಎಸ್, ನೋ ಪ್ರಾಬ್ಲಮ್. ಶಿವನ ಭಕ್ತನೂ ಆಗಿರ್ಬೋದು. ಶಿವನ ಭಕ್ತನಾಗಿದ್ರೆ ಎಲ್ಲಿಗೆ ಹೋಗ್ತೀವಿ ನಾವು? ಕೈಲಾಸಕ್ಕೆ ಹೋಗ್ತೇವೆ. ಆದ್ರೆ ಶಿವನ ಆರಾಧನೆ ಹೇಗ್ ಮಾಡ್ಬೇಕು ಅದನ್ನು ತಿಳ್ಕೊಳ್ಬೇಕು, ಹೌದಲ್ಲ? ನೋಡಿ, ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ, ತುಂಬಾ ಅದ್ಭುತವಾದಂತ ಶ್ಲೋಕ. ಸ್ವಯಂ ರುದ್ರ ಶಂಕರ ಹೇಳ್ತಾ ಇದಾರೆ, ಸ್ವಧರ್ಮ ನಿಷ್ಠ ಶತಜನ್ಮ ವಿಪ್ಪುಮಾನ್ ವಿರಿಂಚತಾಂ ಏತಿ ತತಃ ಪರಂ ಹಿಮಾಂ ಅವ್ಯಾಕೃತಂ ಭಾಗವತೋಥ ವೈಷ್ಣವಂ ಪದಂ ಯಥಾಹಂ ವಿಬುಧಾ ಕಲಾಪ್ಯಯೇ. ಇಲ್ಲಿ ಹೇಳ್ತಾ ಇದ್ರೆ, ಯಾರು ಅವರ ಸ್ವಧರ್ಮವನ್ನ ತುಂಬಾ ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ, ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಯಾರು ಪಾಲನೆ ಮಾಡ್ತಾರೆ, ಏನು ಸ್ವಧರ್ಮ. ಸ್ವಧರ್ಮ ಅಂತ ಹೇಳಿದ್ರೆ ಏನು? ಯಾರಾದ್ರೂ ಹೇಳ್ತಾ ಇರ್ಬೋದು, ನನ್ನ ಸ್ವಧರ್ಮ ಪ್ರಭುಜಿ, ನಾವು ಚಾಂಡಾಲ ಇದ್ರಲ್ಲಿ ಹುಟ್ಟಿದೀವಿ, ನಾವು ಜನ್ಮದಿಂದಾನೇ ನಮ್ಮ ಸ್ವಧರ್ಮ ಏನು ಅಂತ ಹೇಳಿದ್ರೆ ನಾಯಿ ಮಾಂಸ ತಿನ್ನೋದು. ನಾನು ಆ ಸ್ವಧರ್ಮನ ತುಂಬಾ ಚೆನ್ನಾಗಿ ಪಾಲನೆ ಮಾಡ್ತೇನೆ. ಈ ಸ್ವಧರ್ಮ ಅಲ್ಲ. ಸ್ವಧರ್ಮ ಅಂತ ಹೇಳಿದ್ರೆ ಶಾಸ್ತ್ರದ ಶಾಸ್ತ್ರೋಕ್ತವಾಗಿ ಧರ್ಮವನ್ನ ನಾವು ಯಾವಾಗ ಪಾಲನೆ ಮಾಡ್ತೀವಲ್ಲ, ಅದು ಹೇಳ್ತಾ ಇರೋದು. ಆ ರೀತಿ 100 ವರ್ಷ ಅಲ್ಲ, 100 ಜನ್ಮ ಆ ರೀತಿ ಮಾಡಿದ್ರೆ ಏನ್ ಸಿಗತ್ತೆ? ವಿರಿಂಚತಾಂ, ಅವರು ಬ್ರಹ್ಮನ ಪದವಿಯನ್ನ ಸ್ವೀಕಾರ ಮಾಡ್ಬೋದು ಅಂತ. ಬ್ರಹ್ಮ ಯಾರಿಗಾದ್ರೂ ಆಗೋದಕ್ಕೆ ಇಷ್ಟ ಇದೆಯಾ? ಎಷ್ಟು ಜನಕ್ಕೆ ಆಗೋದಕ್ಕೆ ಇಷ್ಟ ಇದೆ? ಎಷ್ಟು ಜನಕ್ಕೆ ಸ್ವರ್ಗಕ್ಕೆ ಹೋಗೋದಕ್ಕೆ ಇಷ್ಟ ಇದೆ? ಪ್ರಭುಜಿ, ನೀವು ಎಷ್ಟೊಂದು ಹೇಳ್ಬಿಟ್ಟು ಈಗ ಕೇಳ್ತಾ ಇದ್ರಿ, ಎಲ್ಲರೂ ಅಂತ ಕೇಳ್ತಾ ಇದ್ರಿ. ಹೇಳ್ತಾರೆ, ನಮಗೆ ಬ್ರಹ್ಮನ ಪದವಿ ಏನು ಅಂತ ಗೊತ್ತಿಲ್ಲ ಇನ್ನು. ಈ ಭೌತಿಕ ಜಗತ್ತಿನಲ್ಲಿ ನಮ್ಗೆಲ್ಲರಿಗೂ ಆಸೆ ಇರುತ್ತೆ, ನಾನು ಈ ಸಂಪೂರ್ಣ ಇಂಡಸ್ಟ್ರಿಗೆ ನಾನು ಮಾಲೀಕ ಆಗ್ಬೇಕು, ಹೌದಲ್ಲ? ಇಲ್ಲ ಇದರಲ್ಲಿ ಬಾಸ್ ಆಗ್ಬೇಕು, ಇಲ್ಲ ಇಲ್ಲಿ ನಾನು, ಇದೆಲ್ಲವೂ ಇದೆಲ್ಲ ಸಣ್ಣ ಪುಟ್ಟದ್ದು. ಇನ್ನು ದೊಡ್ಡದಾಗತ್ತೆ. ಕೆಲವ್ರಿಗೆ ಆಗಿರ್ಬೋದು, ಇಲ್ಲ ನಾನು ಸಂಪೂರ್ಣ ನಾನು ದೇಶಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಇದು ಸಣ್ಣದೇ. ಇದಕ್ಕಿಂತ ಮೇಲೆ ಇನ್ನೂದಿದೆ. ಏನದು? ಸಂಪೂರ್ಣ ಭೂಮಿಗೆ ಯಾರಾದರೂ ರಾಜನಾಗಿದ್ರೆ, ಭೂಮಂಡಲಕ್ಕೆ ರಾಜ. ಇದಿಷ್ಟೇ ಅಲ್ಲ, ಸ್ವರ್ಗಕ್ಕೆ ರಾಜ, ಅದು ಇಂದ್ರ. ಇದು ಕಡಿಮೆನೆ. ಯಾಕೆಂದ್ರೆ ಸ್ವರ್ಗದಲ್ಲಿರುವಂತ ರಾಜ ಇಂದ್ರನು ಎಷ್ಟು ವರ್ಷ ಇರ್ತಾನೆ? 1 ಮನ್ವಂತರ ಇರ್ತಾನೆ ಅಷ್ಟೇ. ಆದ್ರೆ ಬ್ರಹ್ಮಾಜಿ ಅವರ ದಿನದಲ್ಲೇ 14 ಮನ್ವಂತರ ಬರುತ್ತೆ. ಆ ರೀತಿ ಅವರು 100 ವರ್ಷಗಳು ಇರ್ತಾರೆ. ಇಂತಹ ಜನ್ಮ ಆದ್ರೆ ಹೇಳ್ತಾರೆ, ಈ ಜನ್ಮ ಬ್ರಹ್ಮನ ಪದವಿಯಿಂದ ಸಿಕ್ಬಿಡುತ್ತೆ. ಹೇಗೆ? ಏನ್ ಮಾಡ್ಬೇಕು? 100 ಜನ್ಮಗಳು ಸ್ವಧರ್ಮವನ್ನ ಸರಿಯಾಗಿ ಪಾಲನೆ ಮಾಡ್ಬೇಕು. ಆಮೇಲೆ ಹೇಳ್ತಾರೆ, ಶಿವ ಹೇಳ್ತಾ ಇದಾರೆ, ಆದ್ರೆ ಯಾರು ನನ್ನ ಲೋಕಕ್ಕೆ ಬರ್ಬೇಕು ಅಂತ ಇದ್ದಾರೆ? ಯಾರಿಗಾರು ಇದೆ? ಶಿವನ ಕೈಲಾಸಕ್ಕೆ ಹೋಗ್ಬೇಕು ಅಂತ ಯಾರಿಗಾರು ಆಸೆ ಇದೆ? ವೆರಿ ಗುಡ್. ಇಲ್ಲಿ ಹೇಳ್ತಾ ಇದಾರೆ, ಯಾರಿಗೆ ಕೈಲಾಸಕ್ಕೆ ಹೋಗೋದಕ್ಕೆ ಆಸೆ ಇದೆ ಅವ್ರು ಹೇಳ್ತಾ ಇದಾರೆ ನೋಡಿ, ಶಿವನ ವಾಕ್ಯದಲ್ಲಿ ಹೇಳ್ತಾ ಇದಾರೆ, ಇನ್ನೂ ಹೆಚ್ಚು ಅರ್ಹತೆಯನ್ನು ಪಡೆದರೆ ಅವನು ಶಿವನ ಸಮೀಪಕ್ಕೂ ತಲುಪಬಹುದು. ಏನ್ ಮಾಡ್ಬೇಕು? 100 ಜನ್ಮಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಬೇಕಂತ. ಇನ್ನೂ ಹೆಚ್ಚು ಪಾಲನೆ ಮಾಡಿದ್ರೆ ಕೈಲಾಸಕ್ಕೆ ಹೋಗ್ಬಹುದು ಅಂತ ಹೇಳ್ತಾ ಇದಾರೆ. ಈಗ ನೋಡಿ, ಈಗ ಮತ್ತೊಂದು ಬಾಂಬ್ ಹಾಕ್ತಾ ಇದಾರೆ. ಏನದು? ಭಗವಾನ್ ಕೃಷ್ಣ ಅಥವಾ ವಿಷ್ಣುವಿಗೆ ಯಾರು ಸಾಕ್ಷಾತ್ತಾಗಿ ಶರಣಾಗತನಾಗಿ ನಿಷ್ಕಲ್ಮಶವಾದ ಭಕ್ತಿ ಸೇವೆಯನ್ನು ಸಲ್ಲಿಸುವನೋ ಅವನು ಕೂಡಲೇ ಆಧ್ಯಾತ್ಮಿಕ ಲೋಕಗಳಿಗೆ ಏರುವನು. ವೈಕುಂಠಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಹೇಳ್ತಾ ಇದಾರೆ, ಅವನು 100 ಜನ್ಮ ವೇಟ್ ಮಾಡೋದು ಬೇಕಿಲ್ಲ ಅಂತ ಹೇಳ್ತಾ ಇದಾರೆ. ಅವನು ಹೇಳ್ತಾ ಇದಾರೆ, ಪದಂ ಯಥಾಹಂ ವಿಬುಧಾ ಕಲಾಪ್ಯ ವೈಷ್ಣವಂ. ಇಲ್ಲಿ ಹೇಳ್ತಾ ಇದಾರೆ, ವೈಕುಂಠಕ್ಕೆ ಏನಾದ್ರು ಹೋಗ್ಬೇಕು ಅಂತ ಹೇಳಿದ್ರೆ ಅವರು ಭಕ್ತಿಯನ್ನು ನಿಷ್ಕಲ್ಮಶವಾಗಿ ಏನಾದ್ರು ಮಾಡ್ಬಿಟ್ರೆ ಅವ್ರಿಗೆ 1-2 ಜನ್ಮದಲ್ಲೇ ಅವ್ರು ಬೇಕಾದ್ರೆ ಭಗವಂತ ನಾಮಕ್ಕೆ ಹೋಗ್ಬಿಡ್ಬೋದು.
ಮಹಾನ್ ಸಾಕ್ಷಾತ್ ರುದ್ರರು ಹೇಳ್ತಾ ಇದಾರೆ, ಶಿವನು ಇತರ ದೇವತೆಗಳು ಈ ಭೌತಿಕ ಪ್ರಪಂಚದ ಪ್ರಳಯದ ನಂತರ ಆ ಲೋಕಗಳನ್ನು ಪಡೆಯುವರು. ನೋಡಿ, ದೇವತೆಗಳಿಗೂ ವೈಕುಂಠಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಸುಲಭ ಅಲ್ಲ. ನಿಮಗೆ ಇದು ಆಶ್ಚರ್ಯ ಆಗ್ಬೋದು, ಪ್ರಭುಜಿ ನೀವು ತುಂಬಾ ಜಾಸ್ತಿನೇ ರೀಲ್ ಹೊಡಿತಾ ಇದೀರಿ ಅಂತ ಹೇಳ್ತೀರಿ. ನಿಜ, ನಾನು ಶಾಸ್ತ್ರೋಕ್ತವಾಗಿನೇ ಹೇಳಬೇಕು ಅಂತ ಹೇಳಿದ್ರೆ, ಇದು ನಾನು ಮೇಲೆ ತುಂಬಾ ಜಾಸ್ತಿ ಹೇಳ್ತಾ ಇಲ್ಲ, ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ದೇವತೆಗಳಿಗೂ ವೈಕುಂಠಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕಷ್ಟ, ಆದ್ರೆ ಮನುಷ್ಯರಿಗೆ ವೈಕುಂಠಕ್ಕೆ ಹೋಗೋದಕ್ಕೆ ಸುಲಭ. ಯಾಕೆ? ದೇವತೆಗಳು ಅಲ್ಲಿಂದ ವೈಕುಂಠಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಭಕ್ತಿಯನ್ನ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಭಕ್ತಿ ಮಾಡ್ಬೇಕು ಅಂದ್ರೆ ಇಲ್ಲೇ ಬರ್ಬೇಕು. ಇಲ್ಲಿ ಭಕ್ತಿ ಮಾಡಿ ಅವರು ಭಕ್ತಿಯನ್ನ ಗಳಿಸ್ಕೊಂಡ್ರೇನೆ ಅವರು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಅವಕಾಶ ಈಗ ನಮ್ಮೆಲ್ಲರಿಗೂ ಇದೆ. ಅವಕಾಶ ಯಾರು ದೇವತೆಗಳಿಗಿಲ್ಲ, ಆ ಅವಕಾಶ ಭಗವಂತ ನಮಗೂ ಕೊಟ್ಟು ಈಗಲೇ ನೀಡ್ಬಿಟ್ಟಿದ್ದಾರೆ. ಈ ಅವಕಾಶವನ್ನ ನಾವೇನ್ ಮಾಡ್ಬೇಕು? ಪಾರ್ಕಿಂಗ್ ಲಾಟ್ ಅಲ್ಲಿ ಇಟ್ಟು ಕ್ಲೋಸ್ ಮಾಡ್ಬೇಕು. ಬಿಸಿ ಆಗ್ಬಿಟ್ಟು ಟೈಮ್ ಮತ್ತೆ ಅಟೆನ್ಷನ್ ಇಲ್ಲ, ಆಗೇನಾಗ್ಬಿಡುತ್ತೆ, ಅದು ಮುಂದಿನ ಲೈಫ್ಗೆ ಪೋಸ್ಟ್ಪೋನ್ ಆಗುತ್ತೆ. ಆದ್ರೆ ಪೋಸ್ಟ್ಪೋನ್ ಆಗ ಈಗ ಇರುವಂತಹ ಅವಕಾಶ ಮುಂದೆ ಸಿಗುತ್ತೆ ಇಲ್ಲ, ಅದು ಏನ್ ಗ್ಯಾರಂಟಿ? ಈಗ ಸಿಕ್ಕಿರುವಂತಹ ಸತ್ಸಂಗ ಮುಂದೆ ನಂಗೆ ಸಿಗುತ್ತೆ ಅನ್ನೋಂಥದ್ದು ಏನ್ ಗ್ಯಾರಂಟಿ? ಹೇಳ್ಬೋದು, ಇಲ್ಲ ಪ್ರಭುಜಿ ಸಿಗುತ್ತಲ್ಲ, ಭಗವಂತ ಹೇಳ್ತಿದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ನೇಹಾ ವಿಕ್ರಮನ ಆಶ್ವಸ್ತಿ ಪ್ರತ್ಯವಾಯುನ ವಿದ್ಯತೆ, ಇದು ಕಳ್ಕೊಳ್ಳೋದಿಲ್ಲ, ಭಕ್ತಿಗೆ ಹೋಗೋದಿಲ್ಲ. ಆದ್ರೆ ಆಪರ್ಚುನಿಟಿ ಸಿಗುತ್ತೋ ಇಲ್ವೋ, ಅದು ಯಾವ ರೂಪದಲ್ಲಿ ಸಿಗುತ್ತೆ, ಯಾವ ಸಮಯದಲ್ಲಿ ಸಿಗುತ್ತೆ ಅದು ಗೊತ್ತಿಲ್ಲ, ಹೌದಲ್ಲ? ಸೊ ಅದಕ್ಕೋಸ್ಕರ ಅವಕಾಶ ಸಿಕ್ಕಿದಾಗ ಏನ್ ಮಾಡ್ಬೇಕು? ಯಾವಾಗ ಪ್ರಸಾದದ ಪ್ಲೇಟ್ ಅಲ್ಲಿ ಪ್ರಸಾದ ಬಂದಾಗ ಏನ್ ಮಾಡ್ಬೇಕು? ಹೌದಲ್ಲ, ಬಿಡಬಾರ್ದು. ಸಿಕ್ಕಿದಾಗ ಸೆಕೆಂಡ್ ಸರ್ವಿಂಗ್, ಥರ್ಡ್ ಸರ್ವಿಂಗ್, ನೋ ಪ್ರಾಬ್ಲಮ್. ಆದ್ರೆ ಮುಂದೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಈಗಲೇ ಮುಗಿಸ್ಬಿಡಿ, ಹೌದಲ್ಲ? ಅದೇ ರೀತಿ ಭಗವಂತನ ಭಕ್ತಿ ಮಾಡೋದು ಅವಕಾಶ ಸಿಕ್ಕಿದಾಗ ಏನ್ ಮಾಡ್ಬೇಕು? ಫುಲ್ಲಿ ಯುಟಿಲೈಸ್ ಮಾಡಿಬಿಡ್ಬೇಕು. ಈ ರೀತಿ ಹೇಳಿದ್ದಾರೆ. ಈಗ ನಾನು ಮುಂದೆ ಹೋಗೋದಿಲ್ಲ, ಇದಾದ್ಮೇಲೆ ಪ್ರಾರಂಭ ಆಗತ್ತೆ ರುದ್ರ. ನೋಡಿ, ಮುಂದೆ ನಾನು ರುದ್ರಗೀತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನೀವೆಲ್ಲರೂ ನನಗೆ ತುಂಬಾ ಪ್ರಿಯರಾಗಿದ್ದೀರಿ. ಆಮೇಲೆ ಯಾರು ವಿಷ್ಣುವಿನ ಭಕ್ತರಿದ್ದಾರೆ ಅವರು ಅಷ್ಟೇ ನನಗೆ ತುಂಬಾ ಪ್ರಿಯರು. ಆಮೇಲೆ ವೈಷ್ಣವರಿಗೂ ನಾನು ತುಂಬಾ ಪ್ರಿಯನಾಗಿದ್ದೀನಿ. ಅದಕ್ಕೋಸ್ಕರ ವೈಷ್ಣವರಿಗೂ ಅವರು ಶಿವನ ತುಂಬಾ ಅತ್ಯಂತ ಭಕ್ತರು. ಸೊ ನೀವು ನೋಡ್ಬೋದು, ವೃಂದಾವನದಲ್ಲೂ ಶಿವನ ಮಂದಿರ ಇದೆ, ಶಿವನ ಆರಾಧನೆ ನಡೆಯುತ್ತೆ. ಯಾವ ರೂಪದಲ್ಲಿ? ಗೋಪೇಶ್ವರ್ ಮಹಾದೇವ್, ಚಕ್ಲೇಶ್ವರ್ ಮಹಾದೇವ್, ಭೂತೇಶ್ವರ್ ಮಹಾದೇವ್, ಎಷ್ಟೊಂದು ಈ ರೀತಿ ಇದೆ. ಮುಂದಿನ ಒಂದು ಶ್ಲೋಕದಲ್ಲಿ ಜಸ್ಟ್ ಒಂದೇ ನಿಮಿಷ ನೋಡಿ, ಇದ್ರಲ್ಲಿ ಹೇಳ್ತಾ ಇದ್ರೆ, ಇದಂ ವಿವಿಕ್ತಂ ಜಪ್ತವ್ಯಂ ಪವಿತ್ರಂ ಮಂಗಲಂ ಪರಂ ನಿಶ್ರೇಯಸಕರಂ ಚಾಪಿ ಶ್ರೂಯತಾಂ ತದ್ ವದಾಮಿ ವಹ. ಇದರಲ್ಲಿ ಹೇಳ್ತಾ ಇದ್ರೆ, ಈಗ ನಾನು ಒಂದು ಮಂತ್ರವನ್ನು ಉಪದೇಶಿಸುತ್ತೇನೆ, ಅದು ಲೋಕೋತ್ತರವೂ ಪವಿತ್ರವೂ ಮಂಗಳಕರವೂ ಮಾತ್ರವಲ್ಲ, ಅದು ಜೀವನದ ಅಂತಿಮ ಗುರಿಯನ್ನು ಸಾಧಿಸಲು, ನೋಡಿ ಹೇಳ್ತಾರೆ, ಜೀವನದ ಅಂತಿಮ ಗುರಿಯನ್ನು ಸಾಧಿಸಲು ಆಶಿಸುವವರಿಗೆ ಎಲ್ಲ ಅತ್ಯುತ್ತಮ ಪ್ರಾರ್ಥನೆಯಾಗಿದೆ. ನಾನು ಈ ಮಂತ್ರವನ್ನು ಉಚ್ಚರಿಸುವಾಗ ದಯವಿಟ್ಟು ಎಚ್ಚರಿಕೆಯಿಂದಲೂ ಸಾವಧಾನವಾಗಿಯೂ ಕೇಳಿರಿ. ಈಗ ಎಚ್ಚರ ಆಗ್ಬೇಕು ಅಂತ ಹೇಳ್ತಾ ಇದಾರೆ. ಎಚ್ಚರ ಆಗ್ಬೇಕು ಅಂತ ಹೇಳಿದ್ರೆ ಈಗ ನಾವು ರುದ್ರಗೀತೆಯನ್ನ ಪ್ರಾರಂಭ ಆಗತ್ತೆ. ಈಗ ರುದ್ರಗೀತೆಯನ್ನ ಈಗ ಇವರು ಹೇಳ್ತಾರೆ. ಇದನ್ನೆಲ್ಲ ಕೇಳಿ ರುದ್ರ ಉವಾಚ ಮುಂದೆ ಪ್ರಾರಂಭ ಆಗುತ್ತೆ. ಈ ರುದ್ರ ಉವಾಚ ನಾವು ಮುಂದಿನ ವಾರ ರುದ್ರಗೀತೆ. ಇಲ್ಲಿ ತನಕ ನಾವು ಏನ್ ಚರ್ಚೆ ಮಾಡಿದ್ವಿ? ಶಿವನ ತತ್ವ ಚರ್ಚೆ ಮಾಡಿದ್ವಿ. ಶಿವನ ಆರಾಧಕರು ಯಾವ ರೀತಿ ಇರ್ತಾರೆ, ಆಮೇಲೆ ಶಿವನ ಆರಾಧಕರು ಭಗವಂತನಿಗೆ ಹೋಗ್ತಾ ಇರುವಾಗ ಯಾವ ದೃಷ್ಟಿಕೋನದಿಂದ ಹೋಗ್ತಾರೆ, ಆಮೇಲೆ ಶಿವನ ಲೋಕವನ್ನು ಹೋಗ್ಬೇಕು ಅಂತ ಹೇಳಿದ್ರೆ
ಬ್ರಹ್ಮಾಜಿ ಪದವಿ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಕೈಲಾಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ವಿಷ್ಣು ವೈಕುಂಠ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದರಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಇದೆಲ್ಲವೂ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಕೊನೆಯಲ್ಲಿ ರುದ್ರಗೀತೆಯನ್ನ ನಾವು ಕೇಳುವಾಗ ಧ್ಯಾನಪೂರ್ವಕವಾಗಿ ಕೇಳಬೇಕು, ಮತ್ತೆ ಅತ್ಯುತ್ತಮ ಪ್ರಾರ್ಥನೆಯನ್ನ ನಾವು ಸತತವಾಗಿ ಮಾಡಬೇಕು ಅಂತ ಹೇಳಿ ಶಿವಜಿ ಅವರು ಇಲ್ಲಿದ್ದಾಗ ನಿಲ್ಲಿಸಿದ್ದಾರೆ. ಆಮೇಲೆ ನಾವು ಮುಂದಿನ ವಾರ ಇದನ್ನ ಕಂಟಿನ್ಯೂ ಮಾಡಿ ರುದ್ರಗೀತೆಯನ್ನ ನಾವು ಸಂಪೂರ್ಣ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ.